ಈಗ ಮಹತ್ವದ ಒಂದು ಸಂದರ್ಭ, ಪ್ರೊಫೆಸರ್ ಕೃಷ್ಣೇಗೌಡರಿಂದ ಉಪನ್ಯಾಸವನ್ನ ಕೇಳುವ ಸಂದರ್ಭ. ಉಕ ಸುಬ್ರಾಯಾಚಾರ್ಯ ಕುರಿತು ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ. ಶಾಂತರೀತಿಯ ನಿಮ್ಮಿ ಕದಡಿರುವುದೆನ್ನಾತ್ಮ, ನಾಂತರೀತಿಯು ಅದೆಂತೋ ಓ ಅನಂತ. ಶಾಂತರೀತಿಯ ನಿಮ್ಮಿ ಕದಡಿರುವುದೆನ್ನಾತ್ಮ, ನಾಂತರೀತಿಯು ಅದೆಂತೋ ಓ ಅನಂತ. ನನ್ನ ರೀತಿಯ ಕುರುಡಿನಿಂದೆನ್ನ ರಕ್ಷಿಸೈ, ನಿನ್ನ ನೀತಿಯ ಬೆಳಕಿನ ಆನಂದ ಕೊಯ್. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ, ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ, ಸ್ವೀಕರಿಸುವೋ ಗುರುವೇ ಅಂತರಾತ್ಮ. ಈ ದಿನದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವ ತ್ರಿವಳಿ ಸಂಸ್ಥೆಗಳಿಗೆ, ಅದರೆಲ್ಲ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಶ್ರೀಕಂಠಾಚಾರ್ಯ ಅವರಿಗೆ, ಈ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವ ಪ್ರದೀಪ್ ಕುಮಾರ್ ಅವರಿಗೆ ಮತ್ತು ಕಾರ್ಯಕ್ರಮಕ್ಕೆ ಶ್ರೋತೃಗಳಾಗಿ ಭಾಗವಹಿಸಿರುವ ಎಲ್ಲ ಮಹನೀಯರಿಗೆ, ಸೋದರಿಯರಿಗೆ, ಸ್ನೇಹಿತರಿಗೆ ಗೌರವಪೂರ್ವಕವಾದ ನಮಸ್ಕಾರಗಳು. ವೀರೇಶ್ ಬಡಿಗೇರವರಿಗೆ ಉಕ ಸುಬ್ರಾಯಾಚಾರ್ಯ ಅವರನ್ನು ಕುರಿತು ಒಂದು ಉಪನ್ಯಾಸ ಏರ್ಪಡಿಸಬೇಕು ಅನ್ನುವಂತಹ ಆಲೋಚನೆ ಬಂದಿದ್ದಿರಬೇಕು. ಆದ್ರೆ ಉಕ ಸುಬ್ರಾಯಾಚಾರ್ಯ ಅವರನ್ನ ಕುರಿತು ಮಾತಾಡುವುದಕ್ಕೆ ನಾನು ಸಮರ್ಥನಿದ್ದೇನೆ ಎನ್ನುವ ಆಲೋಚನೆ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅವ್ರ ಸೌಜನ್ಯಕ್ಕೆ ನಾನು ನಮಸ್ಕಾರಗಳನ್ನ ಹೇಳ್ತೀನಿ. ಇಂಥದೊಂದು ಉಪನ್ಯಾಸ ಮಾಡುವುದಕ್ಕೆ ನನಗೆ ಸಿಕ್ಕದ್ದು ಒಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ತೀನಿ. ಉಕ ಸುಬ್ರಾಯಾಚಾರ್ಯ ಅವರನ್ನ ಕುರಿತು ಮಾತಾಡಿ ಅಂತ ಹೇಳಿದ್ರೆ ನಾನು ಅರೆನಿದ್ದೆಯಲ್ಲೂ ಮಾತಾಡಬಲ್ಲೆ. ದಾರಿಯಲ್ಲಿ ಯಾರಾದ್ರೂ ನಿಲ್ಸಿ ಉಕ ಸುಬ್ರಾಯಾಚಾರ್ಯ ಅವ್ರನ್ನ ಕುರಿತು 4 ಮಾತು ಹೇಳಿದ್ರೆ ಹೇಳಬಲ್ಲೆ. ನಾನು ಹೇಳೋದಕ್ಕೆ ಇಷ್ಟ ನನಗೆ. ಅದರಿಂದನೇ ಇದನ್ನೊಂದು ಅವಕಾಶ ಅಂತ ನಾನು ಹೇಳಿದ್ದು. ಆ ಮಹಾನುಭಾವನನ್ನು ಕುರಿತು ಮಾತಾಡುವಾಗಲೆಲ್ಲ ಸತ್ಯವಾಗಿಯೂ ನನ್ನ ಮನಸ್ಸಿನ ಮಾಲಿನ್ಯ ತೊಳೆದ ಹಾಗನ್ಸುತ್ತೆ ನನಗೆ. ಅವರನ್ನ ಕುರಿತು ಏನಾದ್ರೂ ಆಲೋಚಿಸುವಾಗ, ಅಲ್ಲೋ ಇಲ್ಲೋ ಅವರನ್ನ ಕುರಿತು ಬಂದ ಲೇಖನಗಳನ್ನ ಓದುವಾಗ ನನಗೆ ಒಂದಂಶವಾದ್ರೂ ಈ ಮಹಾನುಭಾವನಾಗ ಆಗ್ಬೇಕು ಅಂತ ಅನ್ಸುತ್ತೆ. ನಾನು ಅವರನ್ನ ಚೆನ್ನಾಗಿ ಬಲ್ಲವನು, ಅವರ ಸಮೀಪದಲ್ಲಿದ್ದವನು, ತೀರಾ ಒಡನಾಡಿಯಾಗಿ ಅಲ್ಲ. ಯಾಕೆಂದ್ರೆ ನಾನು ಅವಾಗಿನ್ನೂ ವಿದ್ಯಾರ್ಥಿ. ಆದ್ರೆ ಅವರು ಪ್ರೀತಿಸ್ತಾ ಇದ್ದಂತ ವಿದ್ಯಾರ್ಥಿಗಳಲ್ಲಿ ನಾನೊಬ್ಬ. ನನಗೂ ಅವ್ರ ಬಗ್ಗೆ ಅಗಾಧವಾದ ಗೌರವ. ನಾನು BSc ಓದೋದಕ್ಕೆ ಅಂತ ಮೈಸೂರಿನ ಯುವರಾಜ ಕಾಲೇಜಿಗೆ ಸೇರ್ಕೊಂಡೆ. ಆ ಸಂದರ್ಭದಲ್ಲಿ ಉಕ ಸುಬ್ರಾಯಾಚಾರ್ಯ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಕ್ಷೇಮ ಪಾಲಕರಾಗಿದ್ರು. ಆ ವಿದ್ಯಾರ್ಥಿ ಕ್ಷೇಮ ಪಾಲಕರು ಅನ್ನುವ ಪದನಾಮ ಇದೆಯಲ್ಲ, ದಟ್ ಡೆಸಿಗ್ನೇಷನ್,
I don't think any University of Karnataka can find a better person than Uka Subrayachar to be the Dean of Students Welfare. ಅವರಿಗಿಂತ ಆ ಪದವಿಗೆ, ಆ ಪದನಾಮಕ್ಕೆ, ಆ ವೃತ್ತಿಯನ್ನು ನಿರ್ವಹಿಸುವುದಕ್ಕೆ I certainly never imagine any other person in any other university can dispose their duties so well, so effectively. ಮಹಾನುಭಾವ. ಅದರಿಂದ ವೀರೇಶ್ ಬಡಿಗೇರ್ ಅವರೇ, ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ. ನಾನಿದನ್ನ ನೀವು ನನಗೆ ತೋರಿಸಿರುವಂತ ಬಹಳ ದೊಡ್ಡ ಸೌಜನ್ಯ, ಪ್ರೀತಿ ಅಂತ ಭಾವಿಸಿ ಶಿರಸಾವಹಿಸಿ ಸ್ವೀಕರಿಸಿದ್ದೇನೆ. ತುಂಬಾ ಸಂತೋಷದಿಂದ ಮಾತಾಡ್ತಿದ್ದೀನಿ. ಒಂದು ಪ್ರಸಂಗ ಹೇಳ್ತಾ ಶುರು ಮಾಡ್ತೀನಿ. ನನ್ನ ಗುರುಗಳು ಡಾಕ್ಟರ್ ಪ್ರಭುಶಂಕರ್. ನನಗೆ ಅವ್ರ ಬಗ್ಗೆ ಅಗಾಧವಾದ ಗೌರವ. ಒಬ್ಬ ನಿಜವಾದ ಸಂತ ಅವರು. ಸಂಸಾರಿಯಾಗಿದ್ರು, ಆದರೆ ಅಂತರಂಗದಲ್ಲಿ ಅವ್ರು ಬಹಳ ದೊಡ್ಡ ಮುಕ್ತಾತ್ಮ. ಅವರು ಯಾವುದಕ್ಕೂ ಅಂಟಿಕೊಳ್ಳದೆ ಇದ್ದವರು. ಒಮ್ಮೆ ಕೂಡ ಹಣವನ್ನ, ಅಧಿಕಾರವನ್ನ ಮೋಹಿಸದೇ ಇದ್ದವರು. ಯಾರ ಮೇಲೂ ದ್ವೇಷಾಸೂಯೆಗಳನ್ನ ಇಟ್ಕೊಳ್ಳದೆ ಇದ್ದವರು. ಅಂಥ ಮಹಾನುಭಾವರು ಪ್ರಭುಶಂಕರ್. ಅವರು ನನ್ಗೊಂದು ದಿವಸ ಒಂದು ಮಾತು ಕೇಳಿದ್ರು. ಕೃಷ್ಣೇಗೌಡ್ರೆ, ನಿಮಗೆ ಗುರುಭಕ್ತಿ ಗೊತ್ತಾ ಅಂದ್ರು. ಗೊತ್ತಿದೆ ಸರ್ ಅಂದೆ. ಶಿಷ್ಯ ಭಕ್ತಿ ಅಂದ್ರು. ಸರ್, ಶಿಷ್ಯ ಭಕ್ತಿ ಅಂತ ಎಲ್ಲಿರುತ್ತೆ ಸರ್ ಅಂದೆ. ನಿಮಗೆ ಶಿಷ್ಯ ಭಕ್ತಿ ಗೊತ್ತಿಲ್ವಾ? ಇಲ್ಲ ಸರ್, ಶಿಷ್ಯ ಭಕ್ತಿ ಅಂತಿರಲ್ಲ ಸರ್, ಗುರುಭಕ್ತಿ ಅಂತಿರುತ್ತೆ. ಶಿಷ್ಯ ಭಕ್ತಿ ಅಂತ ಒಂದಿದೆ, ಇತ್ತು, ನಾನು ಅದನ್ನ ಸ್ಪಷ್ಟವಾಗಿ ನೋಡಿದ್ದೆ ಅಂದ್ರು. ಸರ್, ಅದೇನ್ ಸರ್ ಶಿಷ್ಯ ಭಕ್ತಿ ಅಂದ್ರೆ? ಅದೇನೋ ಕಾಂಟ್ರಡಿಕ್ಷನ್ ಅಪ್ಪ. ಶಿಷ್ಯ ವಾತ್ಸಲ್ಯ ಅಂತಾರೆ, ಶಿಷ್ಯ ಭಕ್ತಿ ಅಂತದ್ದು ಸರ್ ಅಂದೆ ನಾನು. ಶಿಷ್ಯ ಭಕ್ತಿ ಇತ್ತಪ್ಪ, ನಾನು ಪ್ರತ್ಯಕ್ಷ ಕಂಡಿದ್ದೆ. ಎಲ್ಲಿ ಸರ್ ಅಂದೆ ನಾನು. ನಮ್ಮ ಗುರುಗಳಾದ ಕುವೆಂಪು ಅವರಿಗೆ ಅವರ ಶಿಷ್ಯರಲ್ಲೊಬ್ಬರಾದ ಉಕಾ ಸುಬ್ರಾಯಾಚಾರ್ಯರ ಬಗ್ಗೆ ಶಿಷ್ಯ ಭಕ್ತಿ ಇತ್ತು ಅಂದ್ರು. ಸರ್, ಎಲ್ಲಿಯಾದ್ರೂ ಉಂಟಾ ಸರ್ ಅಂದೆ ನಾನು. ಅಯ್ಯೋ, ನಿಮಗ್ ಗೊತ್ತಿಲ್ಲಪ್ಪ, ಸುಬ್ರಾಯಾಚಾರ್ ಮಹಾಮುಗ್ಧರು. ಅವ್ರಿಗೆ ಲೋಕದಲ್ಲಿ ಯಾವ ಹುಸಿ, ಕಪಟ, ವಂಚನೆಗಳು ಏನು ತಿಳಿತಿರ್ಲಿಲ್ಲ. ಇವ್ರಿಗೇನೋ ಮಹಾ ತಿಳಿಯತರ, ಪ್ರಭುಶಂಕರ್ಗೂ ಗೊತ್ತಾಗ್ತಿರ್ಲಿಲ್ಲ. ಯಾವ ಕಪಟ ವಂಚನೆಗಳು ತಿಳಿದೇ ಇದ್ದಂಥ ಮಹಾನುಭಾವರವರು. ಅವ್ರದ್ದೊಂದು ಹಾಸ್ಯ ಪ್ರಸಂಗ ಇದೆ. ಆ ಹಾಸ್ಯ ಪ್ರಸಂಗವನ್ನ ನಾನು ಕುವೆಂಪು ಅವ್ರಿಗೆ ಹೇಳ್ಬೇಕು ಅಂತ ಹಲವಾರು ಸಲ ಪ್ರಯತ್ನ ಪಟ್ಟೆ. ಕುವೆಂಪು ಅವ್ರು ಹೇಳೊಂದು ಅವ್ರನ್ನ ನಗಿಸ್ಬೇಕು ಅಂತ. ಕುವೆಂಪು ಅವರನ್ನ ಹಲವಾರು ಸಲ ಹಾಸ್ಯ ಮಾಡಿ ನಗಿಸ್ತಾ ಇದ್ದವರು ಪ್ರಭುಶಂಕರ್. ನಾನು ನಗಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ. ಆದ್ರೆ ಈ ಉಕಾ ಸುಬ್ರಾಯಾಚಾರ್ಯ ಇದಾರಲ್ಲ, ಅವ್ರದೊಂದು ತಮಾಷೆ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ಕುವೆಂಪು ಅವರು, ಸುಬ್ರಾಯಾಚಾರ್ಯ ವಿಷಯದಲ್ಲಿ ನಾನು ಯಾವ ತಮಾಷೆಯನ್ನು ಕೇಳಲು ಸಿದ್ಧನಿಲ್ಲ ಅನ್ನೋರು. ನಾನು ತಕ್ಷಣ ಇದರಿಂದ ನಿಮಗೆ ನಷ್ಟ ಅಂತ ಇದ್ದೆ. ಹಾಗಂದ ತಕ್ಷಣ ಕುವೆಂಪು ಅವರು, ಇದರಿಂದ ನನಗೆ ಲೋಕ ನಷ್ಟವಾದರೂ ಚಿಂತೆ ಇಲ್ಲ, ನಾನು ಅವರ ಬಗ್ಗೆ ಯಾವ ತಮಾಷೆಯನ್ನು ಕೇಳಲು ಸಿದ್ಧನಿಲ್ಲ ಅಂತಿದ್ರು. ನಾನು 10 ಸಲ ಈ ತಮಾಷೆಯನ್ನು ಹೇಳಿ ಕುವೆಂಪು ಅವ್ರು ನಗಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಕುವೆಂಪು ಅವರು ಕೇಳೋದಕ್ಕೆ ಒಪ್ಪಲೇ ಇಲ್ಲ. ಬೇಡ ಬೇಡ ಬೇಡ, ನೀವು ಅವ್ರನ್ನ ತಮಾಷೆ ಮಾಡ್ತೀರಿ, ಅವ್ರನ್ನ ಗೇಲಿ ಮಾಡ್ತೀರಿ, ಆ ಮಹಾನುಭಾವನನ್ನು ಗೇಲಿ ಮಾಡಬಾರ್ದು ಅಂತ ಕುವೆಂಪು ಹೇಳ್ತಿದ್ರು. ಪ್ರಭುಶಂಕರ್ ಆಮೇಲೆ ತಮಾಷೆಯನ್ನು ಬರೀತಾರೆ, ನನಗೂ ಹೇಳಿದ್ದಾರೆ. ಅದನ್ನ ನಂತರ ಹೇಳ್ತೇನೆ, ನಾನು ಮೊದಲೇ ಹೇಳೋದು ಬೇಡ. ಉಕಾ ಸುಬ್ರಾಯಾಚಾರ್ ಅಂದ್ರೆ ಸುಮ್ಮನೆ ಒಂದು ಸಣ್ಣ ಬಯೋಗ್ರಫಿಕಲ್ ಸ್ಕೆಚ್ ಹೇಳ್ಬಿಡ್ತೀವಿ. ಉಕಾ ಅಂದ್ರೆ ಉಡುಪಿ ಕಾಳಯ್ಯಾಚಾರ್ ಸುಬ್ರಾಯಾಚಾರ್ ಅವ್ರ ಹೆಸರು.
ಅವರ ತಂದೆ ಕಾಳಾಚಾರ್ಯರು ಉಡುಪಿ ಸಮೀಪದ ಕಲ್ಯಾಣಪುರದವರು, ಅವರ ತಾಯಿ ಶೃಂಗೇರಿಯವರು. ಕಾಳಾಚಾರ್ಯರಿಗೆ 4 ಮಕ್ಕಳು. ಸುಬ್ರಾಯಾಚಾರ್ಯ ದೊಡ್ಡವರು, 2ನೇವರು ರಾಮಕೃಷ್ಣ, ಅವರು ಇಲ್ಲ ಈಗ. 3ನೇವರು ಪದ್ಮಾವತಿ, 4ನೇವರು ಸುಶೀಲಾ. ಮೊದಲು ಒಂದಿಷ್ಟು ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಿದ್ರಂತೆ ಅವ್ರ ತಂದೆಯವರು ಕಾಳಾಚಾರ್ಯರು. ಅಷ್ಟೇನು ದೊಡ್ಡ ವ್ಯಾಪಾರ ಅಲ್ಲ. ಒಂದಿಷ್ಟು ನಷ್ಟವನ್ನು ಅನುಭವಿಸಿದ್ರು. ಅದಾದ್ಮೇಲೆ ಯಾಕೋ ಏನೋ ಕಲ್ಯಾಣಪುರದಲ್ಲಿ ನಿಲ್ಲೋಕ್ಕಾಗ್ಲಿಲ್ಲ, ತೀರ್ಥಹಳ್ಳಿ ಕಡೆ ಹೋದ್ರು. ತೀರ್ಥಹಳ್ಳಿಯಲ್ಲಿದ್ರು. ಸುಬ್ರಾಯಾಚಾರ್ಯರ ಪ್ರಾಥಮಿಕ ವಿದ್ಯಾಭ್ಯಾಸ ಹಾಗೆ ನೋಡಿದ್ರೆ ತೀರ್ಥಹಳ್ಳಿಯಲ್ಲೇ ಆಗಿತ್ತು. SSLC ವರೆಗೆ ಸುಬ್ರಾಯಾಚಾರ್ಯ ತೀರ್ಥಹಳ್ಳಿಯಲ್ಲೇ ಓದಿದ್ರು. SSLC ಆಗೋಷ್ಟೊತ್ತಿಗೆ ಅವ್ರ ತಂದೆಯವರಿಗೆ ಕ್ಷಯರೋಗ, ಅವರು ತೀರ್ಕೊಂಡ್ರು. ಆಮೇಲೆ ತಾಯಿಯವ್ರಿಗೂ ಅಷ್ಟು ಆರೋಗ್ಯ ಇರಲಿಲ್ಲ. ಅವರ ತಂಗಿ ಈ ಪದ್ಮಾವತಿಯವರಿಗೆ ಮದುವೆ ಆಗಿತ್ತು. ಸುಶೀಲಾ ಅವ್ರಿಗೂ ಮದುವೆ ಆಯಿತು. ಸುಬ್ರಾಯಾಚಾರ್ಯರು ಈ ಎಲ್ಲ ಕುಟುಂಬವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅವ್ರ ತಮ್ಮನಿಗೆ ಏನೂ ಕೆಲಸ ಇರಲಿಲ್ಲ, ರಾಮಕೃಷ್ಣ ಅಂತ ಅವ್ರ ಹೆಸರು. ಹಾಗಾಗಿ ಇವರೆಲ್ಲ ನೋಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಮೈಸೂರಿಗೆ ಬಂದು ಒಂದು ಮಾಧ್ಯಮಿಕ ಶಾಲೆಯಲ್ಲಿ ಉಪಾಧ್ಯಾಯ ವೃತ್ತಿ ಹಿಡಿದ್ರು. ಬರ್ತಾ ಇದ್ದ ಸಂಬಳ ಬಹಳ ಕಡಿಮೆ. ಆ ಸಂಬಳದಲ್ಲಿ ಇಡೀ ಕುಟುಂಬವನ್ನೆಲ್ಲ ನೋಡ್ಕೊತಾ ಇದ್ರು ಅವರು. ರಾಮಕೃಷ್ಣಾಶ್ರಮದಲ್ಲಿ ಸ್ವಾಮಿ ಶಾಂಭವಾನಂದರು ಅಂತ ಆ ಕಾಲಕ್ಕೆ ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ರು. ಅವರು ಉಕ ಸುಬ್ರಾಯಾಚಾರ್ಯರನ್ನ ತನ್ನ ಸಹಾಯಕರನ್ನಾಗಿ ಆಶ್ರಮದಲ್ಲಿ ಇಟ್ಕೊಂಡ್ರು. ಆಶ್ರಮದಲ್ಲಿ ಹಾಗೆ ಇಟ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ, ಆದ್ರೂ ಇಟ್ಕೊಂಡ್ರು. ಈ ನಡುವೆ ಏನಾಯ್ತು ಅಂದ್ರೆ, ಸುಶೀಲಾ ಅವರ ಗಂಡ ಗೋವಿಂದಾಚಾರ್ ಅಂತ ಅವ್ರ ಹೆಸರು, ಅವ್ರು ತೀರ್ಕೊಂಡ್ಬಿಟ್ರು. ಸುಶೀಲಾ ಅವರಿಗೆ 16ನೇ ವಯಸ್ಸಿಗೆ ಮದುವೆ ಆಯ್ತು. 6 ವರ್ಷ ಮದುವೆಯಾಗಿ 6 ವರ್ಷ ಆಗಿದ್ದಾಗ, ಅಥವಾ 5 ವರ್ಷ ಆಗಿದ್ದಾಗ ಅವ್ರ ಗಂಡ ಗೋವಿಂದಾಚಾರ್ಯ ತೀರ್ಕೊಂಡ್ಬಿಟ್ರು. ಅವ್ರಿಗೂ ಪಾಪ ಏನೋ ಕಾಯಿಲೆ. ಆ ಕಾಲದಲ್ಲಿ ಕಾಯಿಲೆಗಳು ಬಂದ್ರೆ ಜನ ಸಾಯೋದು ಬಹಳ ಸುಲಭ. ಎಷ್ಟೋ ಕಾಯಿಲೆಗಳಿಗೆ ಡಾಕ್ಟರ್ಗಳು ಇರ್ತಿರ್ಲಿಲ್ಲ, ಔಷಧಿ ಇರ್ತಿರ್ಲಿಲ್ಲ, ಆಸ್ಪತ್ರೆಗಳು ಇರ್ತಿರ್ಲಿಲ್ಲ, ಹಾಗಾಗಿ ಸತ್ತು ಬಿಡು. ಸುಬ್ರಾಯಾಚಾರ್ಯ ಆಗ ನಿರ್ಧಾರ ಮಾಡಿದ್ರು, ನನ್ನ ತಂಗಿ ಈಗ ಗಂಡನನ್ನು ಕಳ್ಕೊಂಡು ವೈಧವ್ಯ ಅನುಭವಿಸ್ತಿದ್ದಾಳೆ ಪಾಪ, ಆಕೆ ಆರೋಗ್ಯ ಕೂಡ ಚೆನ್ನಾಗಿಲ್ಲ. ಆಗ ಗೋವಿಂದಾಚಾರ್ಯ ತೀರ್ಕೊಂಡಾಗ ಸುಶೀಲಮ್ಮಂಗೆ 3 ವರ್ಷದ ಮಗಳು ಸರಸ್ವತಿ, 2ನೇ ಮಗು ಸಾವಿತ್ರಿ ಇನ್ನೂ ಹೊಟ್ಟೆಯಲ್ಲಿತ್ತು, ಗರ್ಭಿಣಿ. ಅವ ಗಂಡ ತೀರ್ಕೊಂಡ್ರು. ಸುಬ್ರಾಯಾಚಾರ್ಯ ನಿರ್ಧಾರ ಮಾಡಿದ್ರು, ನಾನ್ ಮದುವೆ ಆಗಿ ನನಗೂ ಒಂದು ಸಂಸಾರ ಅಂತ ಬಂದ್ಬಿಟ್ರೆ ಇವ್ರನ್ನೆಲ್ಲ ನೋಡ್ಕೊಳ್ಳೋರು ಯಾರು? ನನ್ನ ತಂಗಿ ಗರ್ಭಿಣಿ ಆಗಿದ್ದಾಳೆ, ನಾನು ಈ ಕುಟುಂಬದ ರಕ್ಷಣೆಗಾಗಿ ಆದ್ರೂ ನಾನು ಮದುವೆ ಆಗ್ಬಾರ್ದು, ಬ್ರಹ್ಮಚಾರಿಯಾಗಿ ಉಳಿಬೇಕು ಅಂತ ತೀರ್ಮಾನ ಮಾಡ್ಬಿಟ್ರು. ನನ್ನ ತಮ್ಮನಿಗೆ ಕೂಡ ಕೆಲಸ ಇಲ್ಲ ರಾಮಕೃಷ್ಣನಿಗೆ, ಅವನನ್ನು ನೋಡ್ಕೋಬೇಕು, ನನ್ನ ಬದುಕು ಹೀಗೆ ಸೌದ್ ಹೋಗ್ಲಿ ಏನಂತ, ಇವರೆಲ್ಲರೂ ನೋಡ್ಕೊಂಡು ಹೀಗೆ ಬದುಕ್ಬಿಡೋಣ ಅಂತ ನಿರ್ಧಾರ ಮಾಡ್ಬಿಟ್ರು. ಅಲ್ಲಿಂದ ಆಚೆಗೆ ಅವ್ರದೊಂದು ತ್ಯಾಗದ ಬದುಕಾಗೋಯ್ತು. ಶಾಂಭವಾನಂದರು ಹಲವಾರು ಕಾಲ ಇವರಿಗೆ ಸಹಾಯ ಮಾಡಿದ್ರು. ಇದರ ಮಧ್ಯೆ ಒಂಚೂರು ಬಯೋಗ್ರಫಿ ಹೇಳ್ಬಿಡ್ತೀನಿ. ಇದರ ಮಧ್ಯೆ ಇವರ ಬದ್ಧತೆ ನೋಡಿ. ಇವರು ಗಾಂಧಿ ಮಾರ್ಗಾನುಯಾಯಿ. ಇವರು ಗಾಂಧಿ, ರಾಮಕೃಷ್ಣರು, ಅರವಿಂದರು, ಉಕ ಸುಬ್ರಾಯಾಚಾರ್ಯರಿಗೆ ಬಹಳ ದೊಡ್ಡ ಆದರ್ಶ. 1919ನೇ ಇಸ್ವಿ ಅಕ್ಟೋಬರ್ 26ನೇ ತಾರೀಕು ಸುಬ್ರಾಯಾಚಾರ್ಯ ಹುಟ್ಟಿದ್ದು. ಈಗ ಅವ್ರು ಬದುಕಿದ್ರೆ ನೀವು ಲೆಕ್ಕ ಹಾಕೋ ಹಾಗೆ 102 ವರ್ಷ ಆಗ್ತಿತ್ತು ಸುಬ್ರಾಯಾಚಾರ್ಯರಿಗೆ. 1942ನೇ ಇಸ್ವಿಯಲ್ಲಿ ಗಾಂಧೀಜಿಯವರು ಚಲೆ ಜಾವ್ ಚಳವಳಿ ಕರೆ ಕೊಟ್ಟಾಗ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕರೆ ಕೊಟ್ಟಾಗ
ಸುಬ್ರಾಯಾಚಾರ್ ಕೆಲಸ ಬಿಟ್ಟು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೋದ್ರು. ಹೋಗಿ ಪೊಲೀಸ್ನವ್ರ ಕೈಲಿ ತಲೆಗೆ ಲಾಠಿ ಎಟ್ತಿದ್ರು. ಲಾಠಿ ಎಟ್ ತಿಂದು ಆಸ್ಪತ್ರೆ ಸೇರ್ಕೊಂಡ್ರು. ಆಗ ಶಾಂಭವಾನಂದ್ರೆ ಸುಬ್ರಾಯಾಚಾರ್ಯನ ಉಳಿಸ್ಕೊಂಡ್ರು. ಆಸ್ಪತ್ರೆಯಲ್ಲಿ ಅವ್ರ ಶುಶ್ರೂಷೆ ಮಾಡಿ ಅವ್ರಿಗೆ ಔಷಧಿ ಕೊಡಿಸಿ ಅವ್ರನ್ನ ಉಳಿಸ್ಕೊಂಡು ಮತ್ತೆ ಆಶ್ರಮ ಕರ್ಕೊಂಡು ಬಂದ್ರು. ಆಶ್ರಮದಲ್ಲಿದ್ರು. ಆವಾಗಲೇ ಅವ್ರ ತಂಗಿಯರನ್ನ ನೋಡ್ಕೊಳ್ಳುವಂತ ಕೆಲಸ ಕೂಡ ಮಾಡೋಕ್ ಶುರು ಮಾಡಿದ್ರು. ಅಲ್ಲಿ ಇಲ್ಲಿ ಮನೆ ಪಾಠ ಮಾಡಿ ಮತ್ತೇನೋ ಮಾಡಿ ಒಂದಿಷ್ಟು ಸಂಪಾದನೆ ಮಾಡ್ಕೊಂಡು ಬಂದು ಅವ್ರ ತಂಗಿ ಕುಟುಂಬವನ್ನು ನೋಡ್ಕೊತಾ ಇದ್ರು ಸುಬ್ರಾಯಾಚಾರ್ಯ. ಈ ತರದ ಬದುಕು ಆ ಪುಣ್ಯಾತ್ಮಂದು. ನಾನ್ ನೋಡುವಷ್ಟೊತ್ತಿಗೆ ನಾನು ಮೊಟ್ಟ ಮೊದಲಿಗೆ ಸುಬ್ರಾಯಾಚಾರ್ಯ ನೋಡಿದ್ದು 1976ನೇ ಇಸ್ವಿ. ಅವರಿಗೆ ಎಷ್ಟು ಅವಾಗ 57 ವಯಸ್ಸು. ವಯಸ್ಸಿಗಿಂತ ಸ್ವಲ್ಪ ಹಿರಿಯರ ಹಂಗೆ ಕಾಣಿಸ್ತಿದ್ರು ಅವರು. ಅಷ್ಟು ಎತ್ತರವಲ್ಲದ ನಿಲುವು, ಸುಮಾರು ಒಂದು 5'4", 5'5" ಅಷ್ಟಿರ್ಬೇಕು ಅವ್ರ ಹತ್ರ, ಅಥವಾ ಹೆಚ್ಚಂದ್ರೆ 5 ಅಡಿ ಇದ್ದಿರ್ಬೇಕು. ನಮ್ಮ ಪ್ರಭುಶಂಕರ್ ಬರೀತಾರೆ, ಅವ್ರ ಬಟ್ಟೆ ಎಷ್ಟು ಬೆಳ್ಳಗಿರ್ತಿತ್ತು ಅಂದ್ರೆ ಇದಕ್ಕಿಂತ ಬಿಳಿದಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಬೆಳ್ಳಗ್ ಬಟ್ಟೆ ಹೋಗ್ಕೊತಾ ಇದ್ರು. ಒಂದು ಸ್ವಲ್ಪ ದೊಗಳೆಯಾದ ಜುಬ್ಬ, ಒಂದು ಅಚ್ಚ ಶುಭ್ರವಾದ ಕಚ್ಚೆ ಪಂಚೆ, ಆಮೇಲೆ ಹೆಗಲ ಮೇಲೆ ಯಾವಾಗ್ಲೂ ವಸ್ತ್ರ. ಇದು ಅವರ ಉಡುಪು. ಕಾಲ್ನಲ್ಲಿ ಸಾದಾ ಚಪ್ಪಲಿ, ಇದವ್ರ ಉಡುಪು. ಆಮೇಲೆ ಎಲ್ಲಕ್ಕಿಂತ ವಿಶೇಷವಾದದ್ದು ಸುಬ್ರಾಯಾಚಾರ್ಯರ ಮುಖದ ಮೇಲೆ ಇರುತ್ತಾ ಇದ್ದಂತ ಒಂದು ಪ್ರಸನ್ನ ಭಾವ. ಇಲ್ಲ ಅವ್ರ ಮುಖದ ಮೇಲೆ ಒಂದು ಮಂದಸ್ಮಿತ ಇರ್ತಾ ಇತ್ತು, ಇಲ್ಲದೆ ಇದ್ರೆ ಒಂದು ಪ್ರಸನ್ನ ಭಾವ ಇರ್ತಿತ್ತು. ಯಾವಾಗಲಾದ್ರೂ ಏನಾದ್ರೂ ಓದ್ತಾ ಇದ್ರೆ ಸ್ವಲ್ಪ ಗಂಭೀರವಾಗಿ ಕಾಣಿಸ್ತಿದ್ರು. ಅಷ್ಟು ಬಿಟ್ರೆ ಅವರು ಕೋಪಗೊಂಡದ್ದನ್ನ ಎಷ್ಟೋ ಜನ ಅವರ ಸಹೋದ್ಯೋಗಿಗಳು, ಅವರ ಸ್ನೇಹಿತರು ಯಾರೂ ನೋಡಿಲ್ಲ. ಬಹಳ ಅಪರೂಪ ಅವರು ಕೋಪಗೊಳ್ತಿದ್ರು. ಸುಬ್ರಾಯಾಚಾರ್ಯರು ಆಮೇಲೆ ಸ್ವಾಮಿ ಶಾಂಭವಾನಂದರ ವಿಶ್ವಾಸದಿಂದ, ಅವರ ಸಹಾಯದಿಂದ ಮೈಸೂರು ಯೂನಿವರ್ಸಿಟಿ ಸೇರಿ MA ಮಾಡಿದ್ರು. MA ಮಾಡಿದ್ಮೇಲೆ ಕುವೆಂಪು ಅವರ ಪ್ರಭಾವಕ್ಕೆ ಬಂದ್ರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು, ಲೆಕ್ಚರರ್ ಆದ್ರು. ಬಹಳ ಅತ್ಯಲ್ಪ ಅವಧಿಯಲ್ಲಿ ಕುವೆಂಪು ಅವರಿಗೆ ಬಹಳ ಪ್ರೀತಿ ಪಾತ್ರರಾದ್ರು. ಮಾತ್ರ ಅಲ್ಲ, ಕುವೆಂಪು ಅವರಿಗೆ ತನ್ನ ಶಿಷ್ಯನ ಬಗ್ಗೆ ಗೌರವ ಅನ್ನುವಷ್ಟು ಇವ್ರ ವ್ಯಕ್ತಿತ್ವ ಬಹಳ ದೊಡ್ಡದಾಗಿತ್ತು. ನನಗೊಂದು ಪ್ರಸಂಗ ನೆನಪಿದೆ. ಕುವೆಂಪು ವೈಸ್ ಚಾನ್ಸಲರ್ ಆಗಿದ್ರು ಅವಾಗ 1958ನೇ ಇಸ್ವಿ. ಮಹಾರಾಜ ಕಾಲೇಜ್ ಹಾಸ್ಟೆಲ್, ಬಹಳ ಪ್ರಸಿದ್ಧವಾದ ಹಾಸ್ಟೆಲ್ ಅದು. ಆ ಕಾಲದಲ್ಲಿ ಮಹಾರಾಜ ಕಾಲೇಜ್ ಹಾಸ್ಟೆಲ್ ನಲ್ಲಿ ಇದೀನಿ ಅನ್ನೋದೇ ಬಹಳ ದೊಡ್ಡ ಪ್ರತಿಷ್ಠೆ ವಿಷಯ. ಅಂಥದ್ದೊಂದು ಹಾಸ್ಟೆಲ್ ಅದು, ತುಂಬಾ ಸುಂದರವಾದ ಹಾಸ್ಟೆಲ್, ಬಹಳ ಒಳ್ಳೆಯ ಊಟ, ಬಹಳ ದೊಡ್ಡ ಹಾಸ್ಟೆಲ್. ಮಹಾರಾಜ ಕಾಲೇಜಲ್ಲಿ ಓದೋದೇ ಒಂದು ಪ್ರತಿಷ್ಠೆ, ಒಂದು ಗೌರವ. ಆ ಹಾಸ್ಟೆಲ್ ವಾರ್ಡನ್ ಆಗೋದು ಒಂದು ಗೌರವವೇ. ಆ ಹಾಸ್ಟೆಲ್ಗೆ ವಾರ್ಡನ್ ಆಗೋದಕ್ಕೆ ಸುಬ್ರಾಯಾಚಾರ್ಯರಿಗಿಂತ ಸೂಕ್ತವಾದ ವ್ಯಕ್ತಿ ಸಿಗೋದಿಲ್ಲ ಅಂತ ಹೇಳಿ ಕುವೆಂಪು ಅವರು ಸುಬ್ರಾಯಾಚಾರ್ಯರನ್ನ ಹಾಸ್ಟೆಲ್ ವಾರ್ಡನ್ ಮಾಡಿದ್ರು. ಅವಾಗ ಯಾರು ಕುವೆಂಪು ಅವ್ರಿಗೆ ಹೇಳಿದ್ರಂತೆ, ಸರ್ ಸುಬ್ರಾಯಾಚಾರ್ಯರನ್ನ ಹಾಸ್ಟೆಲ್ ವಾರ್ಡನ್ ಅಂತ ಮಾಡ್ಬಿಟ್ಟಿದ್ದೀರಿ, ಆದ್ರೆ ನಿಯಮಕ್ಕೆ ವಿರುದ್ಧವಾಗಿದೆ ಇದು. ಸುಬ್ರಾಯಾಚಾರ್ಯ ಏನ್ ನಿಯಮಕ್ಕೆ ವಿರುದ್ಧವಾಗಿದೆ ಅಂತ ಕುವೆಂಪು ಅವ್ರು ಏನ್ ನಿಯಮಕ್ಕೆ ವಿರುದ್ಧವಾಗಿದೆ ಅಂತ ಕೇಳಿರುತ್ತೆ. ಸರ್, ಹಾಸ್ಟೆಲ್ಗೆ ವಾರ್ಡನ್ ಆಗ್ಬೇಕಾದ್ರೆ ರೀಡರ್ ಆಗಿರ್ಬೇಕು ಸರ್. ಸುಬ್ರಾಯಾಚಾರ್ಯ ಇನ್ನೂ ಲೆಕ್ಚರರು, ರೀಡರ್ ಆಗಿಲ್ದೇ ಇದ್ರೆ ಅವ್ರನ್ನ ವಾರ್ಡನ್ ಮಾಡಕ್ ಬರೋದಿಲ್ಲ ಸರ್ ಅಂದ್ರ. ತಕ್ಷಣ ಕುವೆಂಪು ಹೇಳಿದ್ರಂತೆ, ಓಹೋ ಈ ದೋಷ ಇದೆ ಅದರಲ್ಲಿ, ಸರಿ ಅದನ್ನ ಸರಿ ಮಾಡೋಣ ಬಿಡಿ. ಬೇರೆಯವರೆಲ್ಲ ಸುಬ್ರಾಯಾಚಾರ್ಯನ ತೆಗೆದಾಕ್ ಬೇರೆ ಇನ್ಯಾರನ್ನೋ ನೇಮಕ ಮಾಡ್ತಾರೆ ಅಂದ್ರೆ ಕುವೆಂಪು ಹೇಳಿದ್ರಂತೆ, ಇನ್ನೇನು ಮಾಡೋ ಹಾಗಿಲ್ಲ, ಸುಬ್ರಾಯಾಚಾರ್ಯನೇ ರೀಡರ್ ಮಾಡ್ಬೇಕಷ್ಟೇ. ಸುಬ್ರಾಯಾಚಾರ್ಯನ ರೀಡರ್ ಮಾಡಿದ್ರು. ಇವೆಲ್ಲ ವೃತ್ತಿ ಬದುಕಿನ ಕಥೆಗಳು. ಹಾಸ್ಟೆಲ್ ವಾರ್ಡನ್ ಆಗಿದ್ದಾಗ ಬಹಳ ಪ್ರಸಿದ್ಧವಾದದ್ದು ಏನಂದ್ರೆ, ಸುಬ್ರಾಯಾಚಾರ್ಯರು ಯಾವ್ದಾದ್ರು ವಿದ್ಯಾರ್ಥಿ ಕೊಟ್ಲಿಕ್ಕೆ ಸುಮ್ಮನೆ ಹೋಗ್ಬಿಡೋದು, ಏನು ಮಾತಾಡ್ತಿರ್ಲಿಲ್ಲ. ಅವ್ರ ಚಪ್ಪಲಿಗಳ ಚಲ್ಲಾಪಿಲ್ಲಿ ಬಿದ್ದಿದ್ರೆ ಚಪ್ಪಲಿಗಳನ್ನ ಎತ್ತಿ ಒಂದ್ ಕಡೆ ವರ್ಣವಾಗಿ ಇಡೋರು. ಅವ್ರ ಬಟ್ಟೆಗಳನ್ನ ಅಲ್ಲೇ ಇಲ್ಲ ಎಸ್ತಿದ್ರೆ ಅವನ್ನೆಲ್ಲ ತೆಗೆದು ಹ್ಯಾಂಗರ್ಗೆ ಹಾಕೋರು. ಆ ಹುಡುಗರು ಯಾರೇನು ಇವ್ರನ್ನ ಸುಮ್ಮನೆ ನೋಡ್ತಾ ನಿಂತಿರ್ಬೇಕಿತ್ತು ಅಷ್ಟೇ. ರೂಮ್ಗೆ ಹೋಗಿ ಇವರೇ ಪೊರಕೆ ತಗೊಂಡು ಆ
ಕೊಠಡಿಯನ್ನ ಅವರೇ ಗುಡಿಸೋರು. ಗುಡಿಸಿ ಪುಸ್ತಕಗಳನ್ನೆಲ್ಲ ಅಚ್ಚುಕಟ್ಟಾಗಿಟ್ಟು ಅಲ್ಲೇ ಯಾವುದೋ ಪುಸ್ತಕದ ಮೇಲೆ ಒಂದು ವಿವೇಕಾನಂದರದೋ ಪರಮಹಂಸರದೋ ಒಂದು ಫೋಟೋ ಇಟ್ಟು ಅಲ್ಲಿಂದ ಏನು ಮಾತಾಡದೆ ಹೊರಟ. ಇದು ಬಹಳ ಪ್ರಸಿದ್ಧವಾಗಿದ್ದದ್ದು ಆ ಕಾಲದಲ್ಲಿ. ಯಾವ ರೂಮಿಗೆ ಬೇಕಾದ್ರೂ ಹೋಗೋದು, ಕಸ ಗುಡಿಸೋದು. ನಾನ್ ಕಣ್ಣಾರೆ ನೋಡಿದ್ದೇನೆಂದ್ರೆ ಮಹಾರಾಜ ಕಾಲೇಜ್ ಹಾಸ್ಟೆಲ್ ಆ ಕಾಲದಲ್ಲಿ ಬಹಳ ಶ್ರೀಮಂತ ಹುಡುಗರು ಇರ್ತಿದ್ರು. ಅವರೆಲ್ಲ ಸಿಗರೇಟ್ ಸೇದೋದು ಅಭ್ಯಾಸ. ಅವಾಗ ಸಿಗರೇಟ್ ಸೇದಿ ಹೊರಗಡೆ ಸೇದಿದ ತೊಟ್ಟುಗಳನ್ನು ಬಿಸಾಕ್ತಿದ್ರು. ಸುಬ್ರಾಚಾರ್ಯ ಬಂದ್ರು ಬೇರೆ ಏನು ಮಾಡ್ತಿರ್ಲಿಲ್ಲ. ಹಾಸ್ಟೆಲ್ಗೆ ಬಂದ್ರೆ ಒಳಗೋಗಕ್ ಮುಂಚೆ, ನಾವು ಬರೋ ಕಾಲಕ್ಕೆ ಅವರು ಹಾಸ್ಟೆಲ್ಗಳ ಅಧ್ಯಕ್ಷರಾಗಿದ್ರು. ವಿದ್ಯಾರ್ಥಿ ಕ್ಷೇಮ ಪಾಲಕರು, ಎಲ್ಲಾ ಯೂನಿವರ್ಸಿಟಿ ಹಾಸ್ಟೆಲ್ಗಳ ಚೇರ್ಮನ್, ವಾರ್ಡನ್ಗಳು ಬೇರೆ ಇರ್ತಿದ್ರು. ಅವ್ರು ಹೋದಾಗ ಎಲ್ಲಾ ಹಾಸ್ಟೆಲ್ಗಳ ಹತ್ರ ಆ ಬಿದ್ದಿದ್ದ ಸಿಗರೇಟ್ ಮೋಟುಗಳನ್ನ ಆಯ್ಕೊಳ್ಳೋರು ಕೈಯಲ್ಲಿ. ಎಲ್ಲ ಕೈಯಲ್ಲಿ ಆಯ್ಕೊಂಡು ಹೋಗಿ ಆ ವಿದ್ಯಾರ್ಥಿಗಳ ಎದುರು ತಗೊಂಡು ಹೋಗಿ ಅದನ್ನ ಡಸ್ಟ್ಬಿನ್ಗೆ ಹಾಕೋರು. ಅಷ್ಟೇ, ಮಾತೇ ಆಡ್ತಿರ್ಲಿಲ್ಲ. ನಾನು ಯೂನಿವರ್ಸಿಟಿ ಹಾಸ್ಟೆಲ್ನಲ್ಲಿದ್ದೆ. ಸಾಮಾನ್ಯವಾಗಿ ಸುಬ್ರಾಯಾಚಾರ್ಯರು ಬಂದ್ರೆ ಎಲ್ಲರನ್ನೂ ಸೇರಿಸ್ಕೊಳ್ಳೋದು, ವಿದ್ಯಾರ್ಥಿಗಳನ್ನ ಮಾತಾಡೋದು, ನಡವಳಿಕೆ, ಶುಭ್ರತೆ, ಶೀಲ ಇತ್ಯಾದಿ ವಿಷಯ ಮಾತಾಡೋರು. ಕೆಲವು ಹುಡುಗರಿಗೆ ಸ್ವಲ್ಪ ಅಸಡ್ಡೆ. ಒಂದ್ ದಿವಸ ಸುಬ್ರಾಯಾಚಾರ್ಯನ ಮಾತಾಡ್ತಾ ಇದ್ರು. ಅವನಾರೋ ಹುಡುಗ, ಸಾರ್ ನಮ್ ಟಾಯ್ಲೆಟ್ಗಳೆಲ್ಲ ಗಬ್ನಾರ್ತಾ ಇವೆ, ಅಲ್ಲಿ ಮೂಗ್ ಹಾಕಕ್ಕಾಗಲ್ಲ, ನೀವು ಬಂದಿಲ್ಲಿ ತತ್ವ ಹೊಡಿತಾ ಕೂತ್ಕೋತೀರಿ, ಯಾವನ್ ಕೇಳ್ತಾರೆ ಸರ್ ನಿಮ್ ತತ್ವ, ಮೊದಲು ಟಾಯ್ಲೆಟ್ಸ್ ಕ್ಲೀನ್ ಮಾಡ್ತೀವಿ ಸರ್ ಅಂತ ಜೋರಾಗಿ. ಸುಬ್ರಾಯಾಚಾರ್ಯರು ಯಾವಾಗ್ಲೂ ತಾಳ್ಮೆ ಕಳ್ಕೊಳ್ಳೋರಲ್ಲ. ತಮ್ಮ ಹೆಸರು ಅಂದ್ರು. ಸೋಮಶೇಖರ್ ಸರ್. ಓಕೆ, ನೀವು ಹೇಳಿದ ಸಮಸ್ಯೆ ಸರಿಯಾದಂತೆ, ಅದನ್ನ ನಾನು ವ್ಯವಸ್ಥೆ ಮಾಡ್ತೇನೆ ಅಂದ್ರು. ನಾಳೆ ಬೆಳಗ್ಗೆ ನೀವು ಯಾವ ರೂಮ್ ನಲ್ಲಿ ಇದ್ದೀರಿ ಅಂದ್ರು. ರೂಮ್ ನಂಬರ್ 3 ಸರ್. ಆ ರೂಮ್ ನಂಬರ್ 3ಕ್ಕೆ ಆ ಟಾಯ್ಲೆಟ್ಗಳಿದ್ದದ ಹತ್ರ. ಅವನು ಮೂಗಿಗೆ ಬಹಳ ವಾಸನೆ ಬರ್ತಾ ಇದೆ ಅಂತ ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದ. ಸರಿ, ನಿಮ್ ದೂರ ಸರಿಯಾಗಿದೆ, ಅದನ್ನ ನಾನು ಸರಿ ಮಾಡಿಸ್ತೀನಿ ಅಂದ್ರು. ನಾಳೆ ಬೆಳಗ್ಗೆ, ಇದೆಲ್ಲವೂ ನಾವು ಹಾಸ್ಟೆಲ್ ನಲ್ಲಿ ಇದ್ದಾಗೆ ನಡೆದ ಘಟನೆ. ನಾಳೆ ಬೆಳಗ್ಗೆ 5 ಗಂಟೆಗೆ ಸುಬ್ರಾಯಾಚಾರ್ಯರು ಬಂದ್ರು. ಅವ್ರ ಕಚ್ಚೆನ ಎತ್ತಿ ಮೇಲ್ ಕಟ್ಟಿದ್ರು. ಹಾಸ್ಟೆಲ್ನ ಎಲ್ಲಾ ಬಾತ್ರೂಮ್ಗಳು, ಯಾವ ಹುಡುಗನಿಗೂ ಗೊತ್ತಿಲ್ಲ, ಹಾಸ್ಟೆಲ್ನ ಎಲ್ಲಾ ಬಾತ್ರೂಮ್ಗಳನ್ನು ಫಿನಾಲ್ ಹಾಕೊಂಡು ಉಜ್ಜಿ 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 ತೊಳೆದ್ರು. ಆವಾಗ ಯಾರೋ ಹುಡುಗರು ಸ್ವಲ್ಪ ಬೇಗ ಎದ್ದವ್ರು ಆ ಕಡೆ ಹೋದ್ರೆ ಹೌಹಾರ್ಬಿಟ್ರು. ಸುಬ್ರಾಯಾಚಾರ್ಯರು ಟಾಯ್ಲೆಟ್ಗಳು ತೊಳಿತಾ ಇದ್ದಾರೆ. ಅಲ್ಲಿ 8-10 ಒಟ್ಟಿಗೆ ಟಾಯ್ಲೆಟ್ಗಳು ಇರ್ತಿದ್ವು. ಅವೆಲ್ಲವನ್ನು ತೊಳೆದು ಸುಮಾರು 1-1.5 ಗಂಟೆ ಕೆಲಸ ಮಾಡಿ ಆ ವಿದ್ಯಾರ್ಥಿ ರೂಮ್ಗೆ ಹೋಗಿ ಬಾಗಿಲು ನಾಕ್ ಮಾಡಿ, ಸೋಮಶೇಖರ್ ಎದ್ದಿದ್ದೀರಪ್ಪ, ನಿನ್ನೆ ತಾವು ಹೇಳಿದ್ರಿ ಟಾಯ್ಲೆಟ್ಗಳು ನಿಮ್ಮ ಉಪಯೋಗಕ್ಕೆ ಸಿದ್ಧವಾಗಿವೆ, ನೀವು ಉಪಯೋಗಿಸಬಹುದು ಅಂತ ಹೇಳಿ ಪಟ 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 ಮಾಡ್ಕೊಂಡು ಹೊರಟು. ಇದು ಸುಬ್ರಾಯಾಚಾರ್ಯ ವ್ಯಕ್ತಿತ್ವ. ಎಷ್ಟೋ ಸಲ ಯಾರೋ ವಿದ್ಯಾರ್ಥಿಗಳು ಸುಬ್ರಾಯಾಚಾರ್ಯ ಆಫೀಸ್ನ ಹತ್ರ ಹೋಗಿ ನಿಂತ್ಕೊಳ್ಳೋರು. ಸರ್, ನನಗೆ ಫೀಸ್ ಕಟ್ಟೋದು ದುಡ್ಡಿಲ್ಲ ಅನ್ನೋರು. ಸರ್, ನಿನ್ಗೆ ಇನ್ನೇನೋ ತೊಂದರೆ ಅನ್ನೋರು. ಸರ್, ನನಗೆ ಬಟ್ಟೆ ಹೊಲಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನೋರು. ಏನೋ ಕೇಳೋರು. ಸುಬ್ರಾಯಾಚಾರ್ಯ ಯಾವಾಗ್ಲೂ ಒಮ್ಮೆ ಕೂಡ ಅವ್ರ ಹತ್ರ ಸಹಾಯ ಯಾಚಿಸಿ ಹೋದ ವಿದ್ಯಾರ್ಥಿ ಇಲ್ಲ ಅಂತಂದಿದ್ದಿಲ್ಲ. ಎಷ್ಟು ಕೈಲಿದ್ದಷ್ಟು ಕೊಟ್ಬಿಡು. ನಾನು ವಿದ್ಯಾರ್ಥಿ ಆಗಿದ್ದ ಒಂದು ಸುಬ್ರಾಯಾಚಾರ್ಯ ಒಂಚೂರು ಸಲಿಗೆ ಇತ್ತು. ನಾನು ಹೇಳ್ತಿದ್ದೆ, ಸರ್, ಈ ಹುಡುಗರು ಸಿನಿಮಾ ನೋಡೋಕೆಲ್ಲ ನಿಮ್ಮ ಹತ್ರ ದುಡ್ಡಿಸ್ಕೊತಾರೆ ಸರ್, ನಿಮಗ್ ಗೊತ್ತಾಗಲ್ಲ ಸರ್, ನೀವು ಕೊಟ್ಬಿಡ್ತೀರಾ ಸರ್, ನಮಗ್ ಗೊತ್ತಾಗಲ್ಲ ಸರ್, ಬನ್ರಿ ಸುಬ್ರಾಯಾಚಾರ್ಯ ಹತ್ರ ದುಡ್ಡಿಸ್ಕೊಟ್ಟು ಸಿನಿಮಾಕ್ಕೆ ಹೋಗೋಣ ಅಂತಾರೆ ಸರ್, ಇವ್ರು ಎಲ್ಲ ಸುಮ್ನೆ ನಿಮ್ಮ ಹತ್ರ ಬಂದು ಬಡವರು ಗಿಡವರು ಅಂತ ನಾಟಕ ಆಡ್ತಾರೆ ಸರ್, ಸರ್ ಮೋಸ ಮಾಡ್ತಾರೆ ಸರ್ ನಿಮ್ಗೆ ಅಂದೆ ನಾನು. ಸುಬ್ರಾಯಾಚಾರ್ಯ ಹೇಳಿದ ಉತ್ತರ ಏನ್ ಗೊತ್ತಾ? ಮೋಸ ಹೋಗೋಣಪ್ಪ, ಮೋಸ ಹೋಗೋಣ. ನನಗೆ ಮೋಸ ಹೋಗೋದಕ್ಕೊಂಚೂರು ಬೇಜಾರಾಗೋದಿಲ್ಲ ಕೃಷ್ಣೇಗೌಡ್ರೆ. ನಾನು ತುಂಬಾ ಜಾಣ ಅಲ್ಲ, ಆಗ್ಬಾರ್ದು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಇವರು ಮೋಸ ಮಾಡ್ತಾರೆ ಅಂತ ಅನ್ಕೊಂಡು ಯಾವ್ದಾದ್ರು ಒಬ್ಬ ಅರ್ಹ ವಿದ್ಯಾರ್ಥಿಗೆ ನನ್ನಿಂದ ಸಹಾಯ ಸಲ್ಲದೆ ಹೋಗ್ಬಿಟ್ರೆ ಅನ್ಯಾಯ ಆಗುತ್ತಲ್ವಪ್ಪ, ಅನ್ಯಾಯ ಆಗುತ್ತಲ್ವಪ್ಪ. ಅದರಿಂದ ಮೋಸ ಮಾಡ್ಲಿ ಬಿಡಿ, ನಮ್ಮ ಮಕ್ಕಳು ತಾನೇ ಮೋಸ ಮಾಡ್ತಾರೆ ಅಂದ್ರು. ಇದು ಸುಬ್ರಾಯಾಚಾರ್ಯ. ಇಷ್ಟು ಮಾತ್ರ ಅಲ್ಲ,
ಯಾರೋ ಒಬ್ಬ ಹುಡುಗ ಹುಡುಗಿ ಸೈಕಲ್ ಅಲ್ಲಿ ಹೋಗ್ತಾ ಬಿದ್ದಿರ್ತಾರೆ, ಬಲಗೈ ಪೆಟ್ಟಾಗಿರುತ್ತೆ, ಪ್ಲಾಸ್ಟರ್ ಹಾಕೊಂಡಿರ್ತಾರೆ. ಸುಬ್ರಾಯಾಚಾರ್ಯ ಒಂದ್ಸಲ ಅವ್ರ ಮನೆ ದಾರಿಯಲ್ಲಿ ಹೋಗುವಾಗ ಆ ಹುಡುಗ ಕೈ ಕಟ್ಕೊಂಡಿದ್ದನ್ನು ನೋಡ್ತಾರೆ. ಯಾರಪ್ಪ ನೀನು ಅಂತಾರೆ. ಸರ್, ನಾನು ಯೂನಿವರ್ಸಿಟಿ ಮಹಾರಾಜಾಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಸರ್. ಏನ್ ಹೆಸರು ಅಂತಾರೆ. ಅವನ ಹೆಸರು ಹೇಳ್ತಾನೆ. ಆಮೇಲೆ ಎಲ್ಲಪ್ಪ ಬಿದ್ದೆ ವಿಚಾರಿಸ್ಕೊತಾರೆ. ಅವನೆಲ್ಲ ಹೇಳಿದ್ಮೇಲೆ, ಸರ್ ಈ ವರ್ಷ ಪರೀಕ್ಷೆ ಬರೆಯಂಗಿಲ್ಲ ಸರ್, ಪರೀಕ್ಷೆ ಹತ್ರ ಬಂದ್ಬಿಟ್ಟಿದೆ ಸರ್, ಬರೆಯಕ್ಕಾಗಲ್ಲ ಸರ್ ನನಗೆ. ಸುಬ್ರಾಚಾರ್ಯ ಏನ್ ಮಾಡ್ತಾರೆ ಗೊತ್ತಾ? ನೋಡು, ನಿಧಾನಕ್ಕೆ ನಿನ್ ಕೈ ಬರೆಯೋ ಹಂಗ್ ಮಾಡ್ಕೊ, ಆದ್ರೆ ಈಗ ನಿನ್ ನೋಟ್ಸ್ಗಳನ್ನೆಲ್ಲ ನಾನ್ ಬರ್ಕೊಡ್ತೀನಿ. He was the Dean of Students Welfare in the University. ಯಾರೋ ಒಬ್ಬ ವಿದ್ಯಾರ್ಥಿ ನೋಟ್ಸ್ ಕೂತ್ಕೊಂಡು ಬರೀತಾರೆ ರಾತ್ರಿ ಹೊತ್ತು ಮನೆಯಲ್ಲಿ. ಅದು ಸುಬ್ರಾಚಾರ್ಯ. ಯಾವ ಕೆಲಸವೂ ಕನಿಷ್ಠವಾದದ್ದಲ್ಲ. ಅಂತ ಮಹಾನುಭಾವ. ನಾನು NSS ನಲ್ಲಿದ್ದೆ. ರಾಷ್ಟ್ರೀಯ ಸೇವಾ ಯೋಜನೆ ಅವ್ರಿಗೆ ಬಹಳ ಇಷ್ಟವಾದ ಕಾರ್ಯಕ್ರಮ. ನಾನು NSS ವಾಲಂಟಿಯರ್. ಅವರಿಗೆ NSS ವಿದ್ಯಾರ್ಥಿಗಳು ಅಂದ್ರೆ ಬಹಳ ಪ್ರೀತಿ. ನಮ್ದೊಂದು ಕಾರ್ಯಕ್ರಮ ನಾನು ಮೊದಲು ನೋಡಿದ್ದಲ್ಲೇ. ನಮ್ಮ NSS ಇನಾಗುರೇಷನ್ ಇತ್ತು. ಅದಕ್ಕೆ ಸುಬ್ರಾಯಾಚಾರ್ಯ ಬಂದ್ರು. ಹುಡುಗರೆಲ್ಲ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಮುಂಚೆ ಅವ್ರ ಚಪ್ಪಲಿಗಳನ್ನ ಅಲೆಯಲ್ಲಿ ಎಸ್ಬಿಟ್ಟು ಬಂದಿದ್ರು. ಸುಬ್ರಾಯಾಚಾರ್ಯ ಬಂದು ಆ ಎಲ್ಲಾ ಚಪ್ಪಲಿಗಳನ್ನು ಕೈಯಲ್ಲಿ ಎತ್ತಿ ಒಂದ್ರ ಪಕ್ಕ ಒಂದು ಜೋಡಿಸಿಟ್ಟು ಒಳಗೆ ಬಂದ್ರು. ದಟ್ಸ್ ಇಟ್. ದಟ್ ವಾಸ್ ದ ವೆರಿ ಬಿಗ್ ಮೆಸೇಜ್ ಟು ದ ಸ್ಟೂಡೆಂಟ್. ನನಗೆ ಸುಬ್ರಾಯಾಚಾರ್ಯರು ಇಡೀ ಕರ್ನಾಟಕಕ್ಕೆ ಗೊತ್ತಿಲ್ಲ ಅಂದಾಗೆಲ್ಲ ನನಗೆ ಒಂಥರ ಸಂಕಟ ಆಗುತ್ತೆ. ಯಾರು ಗೊತ್ತಿದ್ದಾರೆ ನಮ್ಗೆ ಹಿಂಗಾದ್ರೆ? ಯಾರು ನಮ್ಮ ಹೀರೋಗಳು? ಯಾರು? ನಾವು ಯಾರನ್ನ ಬಹಳ ದೊಡ್ಡ ರೋಲ್ ಮಾಡೆಲ್ಗಳು ಅಂತ ಅನ್ಕೊಂಡಿದೀವಿ. ಸುಬ್ರಾಯಾಚಾರ್ಯ ಅಂತ ಒಬ್ಬ ಅದ್ಭುತವಾದ ಚೈತನ್ಯ ನಮ್ಮ ಯೂನಿವರ್ಸಿಟಿಯಲ್ಲೇ ಇಷ್ಟೊತ್ತಿಗಾಗ್ಲೇ ಅಜ್ಞಾತ ಆಗ್ಬೇಕಾ? ನಮ್ಮ ದಾರಿದ್ರ್ಯ ಅದು. ನಮ್ಮ ಆಸ್ಪಾಸ್ನಲ್ಲಿ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮಗಿಂತ ಸ್ವಲ್ಪ ಹಿಂದೆ ಇದ್ದು ಹೋದ ಮಹಾನುಭಾವರನ್ನ ಹೇಗಾದ್ರೂ ನಾವು ವಿದ್ಯಾರ್ಥಿಗಳ ಸ್ಮರಣೆಯಲ್ಲಿ ಇಡಬಾರ್ದ? ಪದೇ 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 ಹೀಗಿದ್ರು ಒಬ್ಬ ಮಹಾನುಭಾವ ಅಂತ ಹೇಳ್ಬಾರ್ದ? ಹೇಳ್ತಾ ಇಲ್ಲ. ನನಗೆ ಅವ್ರ ಅಜ್ಞಾತ ಮಹಾನುಭಾವ ಅಂತ ಅಂದಾಗೆಲ್ಲ ಸಂಕಟ ಆಗುತ್ತೆ. ಅವ್ರ ಅಜ್ಞಾತ ಆಗ್ಬೇಕಾಗಿರಲಿಲ್ಲ. He was an erudite scholar. He was a writer. He was a great teacher. He was a very, very successful students dean, students welfare director. ಎಷ್ಟು ಅದ್ಭುತವಾದ ಕಾರ್ಯಕ್ರಮಗಳು. ನಮ್ಮ ಪ್ರೊಫೆಸರ್ BK ಶಿವಣ್ಣ ಅವರು ಸುಬ್ರಾಯಾಚಾರ್ಯರಿಗೆ ಅವರ ಬಲಗೈನ ಹಾಗಿದ್ದವರು. ನಮ್ಮ ಮೈಸೂರು ಯೂನಿವರ್ಸಿಟಿಯ NSS ಕೋಆರ್ಡಿನೇಟರ್ ಆಗಿದ್ರು. ಸುಬ್ರಾಯಾಚಾರ್ಯರ ಅಸಿಸ್ಟೆಂಟ್ ಅಂದ್ರೆ ಅವರ ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಅಂತೇಳಿ ಶಿವಣ್ಣ ಅವ್ರನ್ನ ಯೂನಿವರ್ಸಿಟಿಗೆ ರಿಕ್ರೂಟ್ ಮಾಡಿದ್ರು. ಅವಾಗೆಲ್ಲ ಯುವಜನೋತ್ಸವ ಯೂನಿವರ್ಸಿಟಿ ಅದ್ಭುತವಾಗಿ ನಡೀತಾ ಇತ್ತು. ಆ ಯುವಜನೋತ್ಸವ ಮುಗಿದ ಮೇಲೆ ತುಂಬಾ ಸಂತೋಷ, ಅದ್ಭುತವಾಗಿ ಯುವಜನೋತ್ಸವ ಮಾಡಿದೀವಿ, ಒಂದು ದೊಡ್ಡ ಹಬ್ಬ, ವಿಶ್ವವಿದ್ಯಾಲಯದ ಹಬ್ಬ, ಒಂದು ಪ್ರತಿಭಾ ಉತ್ಸವ ಅದನ್ನ ಮಾಡಿ ಆದ್ಮೇಲೆ ಸುಬ್ರಾಯಾಚಾರ್ಯರು ತುಂಬಾ ಸಂತೋಷ ಪಟ್ಟು ಶಿವಣ್ಣ ಅವ್ರನ್ನ ಅವ್ರ ಕಾರಲ್ಲಿ ಕೂರಿಸ್ಕೊಂಡು ಇಡೀ ದಿನ ಚಟುವಟಿಕೆಗಳು ಮುಗಿದ್ಮೇಲೆ ರಾತ್ರಿ, ಬೆಳದಿಂಗಳ ರಾತ್ರಿ ಅದು, ಕಾರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ಬೆಟ್ಟದ ಕೆಳಗೆ ಇಳಿದು ಬರ್ತಾರೆ. ಇಳಿದು ಬಂದು ಅಲ್ಲೊಂದು ಕಟ್ಟೆ ಮೇಲೆ ಕೂರಿಸ್ಕೊಂಡು ಒಂದು ಹಾಲು ಚೆಲ್ಲಿದ ಬೆಳದಿಂಗಳು ಆ ವಾತಾವರಣದಲ್ಲಿ ಕೂರಿಸ್ಕೊಂಡು ಶಿವಣ್ಣವ್ರಿಗೆ ಒಂದು ಮಾತು ಹೇಳ್ತಾರೆ. ಈ ಮಾತುಗಳನ್ನ ನಾನು ಅವ್ರು ಹೇಳಿದ ಹಾಗೆಯೇ ಹೇಳ್ತಿದ್ದೇನೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ದಿಸ್ ಇಸ್ ದ ವೇ ಪ್ರೊಫೆಸರ್ ಸುಬ್ರಾಯಾಚಾರ್ಯ ಲಿವ್ಡ್. ಇದನ್ನೇ ಅವ್ರು ಹೇಳ್ತಿದ್ದು. ಇದು ಅವರ ಪ್ರಾಮಾಣಿಕವಾದ ಭಾವನೆ. ಅವ್ರು ಹೇಳಿದ್ರು ಶಿವಣ್ಣವ್ರಿಗೆ, ಶಿವಣ್ಣ, ನಮ್ಮ ವಿದ್ಯಾರ್ಥಿಗಳು ಕೆಟ್ಟವರಾಗಲಿ ದುಷ್ಟರಾಗಲಿ ಅಲ್ಲ, ಅವರಲ್ಲಿ ಒಳ್ಳೆಯತನ ಇದೆ, ನಾವು ಅದನ್ನು ಗುರುತಿಸಿ ಪೋಷಿಸಬೇಕು.
ದುಡುಕುವುದು, ದುಂಡಾವರ್ತಿ ಮಾಡುವುದು ಇದೆಲ್ಲ ಅವರ ವಯೋಧರ್ಮ, ಸಹಜವಾದದ್ದೇ. ನಾವು ಅವರನ್ನು ಪ್ರೀತಿಯಿಂದ ತಿದ್ದಬೇಕು. ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ ಇಟ್ಟುಕೊಳ್ಳಲು ಸಾಧ್ಯವಾಗದಿದ್ದರೆ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕರ್ತವ್ಯ ವೃತ್ತಿಗಳಿಗೆ ಅರ್ಥವಿಲ್ಲ. ಪ್ರೀತಿಯ ವಾತಾವರಣವಿದ್ದಲ್ಲಿ ಮಾತ್ರ ನಮ್ಮೆಲ್ಲರ ಕೆಲಸಗಳು ಹೂವೆತ್ತಿದಂತೆ ಸುಲಭ. ಶಿವಣ್ಣ, ನೀವು ಉತ್ಸಾಹಿಗಳು, ಯುವಕರು. ವಿಶ್ವವಿದ್ಯಾಲಯದ ಕೆಲಸಕ್ಕೆ ಈಗಷ್ಟೇ ಕಾಲಿಟ್ಟಿದ್ದೀರಿ. ಯಾರೇ ಆಗಲಿ, ಯಾವುದೇ ಕೆಲಸ ಆಗಲಿ ಶ್ರದ್ಧೆಯಿಂದ ಮಾಡಬೇಕು. ನಾವು ಸಂಬಳಕ್ಕಾಗಿ, ಅಧಿಕಾರಕ್ಕಾಗಿ ಕೆಲಸ ಮಾಡಬಾರ್ದು. ನಮ್ಮ ವೃತ್ತಿಯೇ ನಮ್ಮ ಶ್ರೇಯಸ್ಸಿಗೆ ಮಾರ್ಗ. ನಾವು ಮಾಡುವ ಕೆಲಸವನ್ನ ಪ್ರಾಮಾಣಿಕತೆಯಿಂದ ಮಾಡಬೇಕು. ನಮ್ಮ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಇರಬೇಕು. ಆಗ ನಮ್ಮ ಕೆಲಸ ಭಗವಂತನಿಗೂ ಇಷ್ಟವಾಗುತ್ತದೆ. ಇದು ಅವ್ರಿಗೆ ಯಾರಿಗೋ ಹೇಳಿದ ಮಾತಲ್ಲ, ತನಗೆ ವಿಧಿಸಿಕೊಂಡಂತ ಧರ್ಮ ಇದು. ಅವ್ರು ಬದುಕಿದ ಹಾಗೇನೆ. ನಾನು ಒಂದು ಘಟನೆಯನ್ನು ಸುಬ್ರಾಯಾಚಾರ್ಯರ ಬಗ್ಗೆ ಹೇಳುವಾಗ ಈ ಘಟನೆಯನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ನನ್ನ ಬದುಕಿನಲ್ಲಿ ಅಂಥದ್ದೊಂದು ಘಟನೆ ನಡೀದೇ ಹೋಗಿದ್ದಿದ್ರೆ ನಾನು ಈಗೇನಾಗಿದ್ದೀನೋ ಅದಾಗ್ತಿರ್ಲಿಲ್ಲ. ಐ ಆಮ್ ಎ ವೆರಿ ವೆರಿ ಫಾರ್ಚುನೇಟ್ ಪರ್ಸನ್. ನಾನು ಬಹಳ ಅದೃಷ್ಟವಂತ, ನನ್ನ ಬದುಕಿನೋದಕ್ಕೂ ಬಹಳ ಅದೃಷ್ಟವಂತ. ನಾನು ಯೂನಿವರ್ಸಿಟಿಗೆ ಬಂದಾಗ ಉಕ ಸುಬ್ರಾಯಾಚಾರ್ಯ, ಬಿ ಕೆ ಶಿವಣ್ಣ, ಇಂಥ ಹಲವಾರು ಮಹನೀಯರು ನನ್ನ ಕಣ್ಣಿಗೆ ಕಂಡುಬಿಟ್ರು. ಮಾತ್ರ ಅಲ್ಲ, ನನ್ನ ತೆಕ್ಕೆಗೆ ಸಿಕ್ಬಿಟ್ರು. ನಮ್ಮ ಮನೆ ಕಡೆ ನಾವು ಸ್ಥಿತಿವಂತರೆ, ನನ್ಗೇನು ದುಡ್ಡು ಕಾಸು ತೊಂದರೆ ಇರ್ಲಿಲ್ಲ. ಆದ್ರೆ ಆ ವಯಸ್ಸಿನಲ್ಲಿ ನಾನು ದಾರಿ ಬಿಡದಂಗೆ ನೋಡ್ಕೊಂಡವ್ರು ಈ ಪುಣ್ಯಾತ್ಮರು. ಇಂಥವ್ರು ನೋಡ್ತಿದ್ದಾಗೆ ಅರೆ, ಈ ತರದ ಆದರ್ಶದ ಬದುಕೊಂದು ಚಂದ ಅಲ್ವಾ ಅಂತ ಅನಿಸ್ತಿತ್ತು ನನಗೆ. ಒಂದು ಘಟನೆ ಹೇಳ್ಬಿಡ್ತೀನಿ. ಇದು ಯಾವುದೇ ಭಾಷಣದಲ್ಲಿ ನಾನು ಪ್ರಸ್ತಾಪಿಸಲೇಬೇಕಾದಂತಹ ಘಟನೆ ಇದು. 1977ನೇ ಇಸ್ವಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಒಂದು ಇಂಟರ್ ಕಾಲೇಜಿಯೇಟ್ NSS ಕ್ಯಾಂಪ್. ನಮ್ಮ ಮೈಸೂರು ಪಕ್ಕದಲ್ಲಿ ಒಂದು ಕಾಮನ್ ಕೊಪ್ಪಲು ಅಂತ ಒಂದು ಊರಿದೆ. ಅಲ್ಲಿ ಒಂದು ಅಲೋಕ ಅಂತ ಒಂದು ಬಹಳ ಸುಂದರವಾದ ಪೆಲೇಶಿಯಲ್ ಬಿಲ್ಡಿಂಗ್ ಇದೆ, ಒಂದು ಅರಮನೆಯ ತರ ಇರುವಂತ ಒಂದು ಬಿಲ್ಡಿಂಗ್. ಆ ಬಿಲ್ಡಿಂಗ್ ನಲ್ಲಿ ನಮ್ದೆಲ್ಲ ಕ್ಯಾಂಪ್. ಕಾಮನ್ ಕೊಪ್ಪಲ್ನಲ್ಲಿ ಶ್ರಮದಾನ ಕೆಲಸ ಮಾಡ್ತಾ ಇದ್ವಿ. ಆವಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 9 ಜಿಲ್ಲೆಗಳಿದ್ವು. ಆ 9 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬಂದಿದ್ರು. ಅದ್ಭುತವಾಗಿ ಕೆಲಸ ನಡೀತಾ ಇತ್ತು. ನಮ್ಮ ಉಕ ಸುಬ್ರಾಯಾಚಾರ್ಯರು ಶಿಬಿರದ ನಿರ್ದೇಶಕರು, ಶಿಬಿರವನ್ನು ನಡೆಸ್ತಾ ಇದ್ದವರು ಪ್ರೊಫೆಸರ್ ಬಿ ಕೆ ಶಿವಣ್ಣ ಅವರು, ಮತ್ತೆ ಹಲವಾರು ಜನ NSS ಆಫೀಸರ್ಸ್ ಫ್ರಮ್ ಡಿಫರೆಂಟ್ ಕಾಲೇಜಸ್. ಬಹಳ ಚೆನ್ನಾಗಿ ನಡೀತಾ ಇತ್ತು ಶಿಬಿರ. ಶಿಬಿರದ 7ನೇ ದಿನ, ಅದು 10 ದಿನದ ಶಿಬಿರ, 7ನೇ ದಿನ ಯಾಕೋ ಏನೋ ವಿದ್ಯಾರ್ಥಿಗಳಲ್ಲಿ ಏನೋ ಒಂದು ಸಣ್ಣ ಜಗಳ ಶುರುವಾಗಿ ಜಿಲ್ಲೆ ಅಂತ ವಿದ್ಯಾರ್ಥಿಗಳು ಭಾಗ ಆಗ್ತಾರೆ. ಒಂದಷ್ಟು ಜಿಲ್ಲೆಯವರು ಒಂದು ಗುಂಪು, ಇನ್ನೊಂದಷ್ಟು ಜಿಲ್ಲೆಯವರು ಇನ್ನೊಂದು ಗುಂಪು ಆಗ್ತಾರೆ. ಗುಂಪಾಗಿ ರಾತ್ರೋರಾತ್ರಿ ಅವ್ರ ರೂಮ್ಗಳಿಗೆ ಸೇರ್ಕೊಂಡು ಇನ್ನೊಂದು ಗುಂಪಿನವ್ರು ಹೊಡಿಬೇಕು ಅಂತ ತೀರ್ಮಾನ ಮಾಡ್ತಾರೆ. 8ನೇ ದಿನ, ಕ್ಷಮಿಸಿ 9ನೇ ದಿನ, ಅದು 9ನೇ ದಿನ ವಿದ್ಯಾರ್ಥಿಗಳು ಬೆಳಗಿನ ಕೆಲಸ ಮುಗಿಸಿ ವಾಪಸ್ ಮಧ್ಯಾಹ್ನ ಊಟಕ್ಕೆ ಬರೋ ಹೊತ್ತಿಗೆ ಬೇಗ ಬಂದವರು ಕೆಲವರು ರೂಮ್ ನಲ್ಲಿ ಅವ್ರು ಸಿದ್ಧ ಮಾಡ್ಕೊಂಡಿದ್ದಂತ ದೊಣ್ಣೆ ಗುದಿಗೆಗಳನ್ನೆಲ್ಲ ಇಟ್ಕೊಂಡು, ಅವ್ರ ಕೈಲಿದ್ದಂತ ಹಾರೆ ಗುದ್ಲಿ ಅಂತನ್ನೆಲ್ಲ ಇಟ್ಕೊಂಡು ಒಬ್ರ ಮೇಲೆ ಒಬ್ರು ಜಗಳ. ಅಕ್ಷರಶಃ ಇಟ್ ವಾಸ್ ಅ ಬ್ಯಾಟಲ್ ಫೀಲ್ಡ್, ವಾರ್ ಫೀಲ್ಡ್. ನಾವು ನೋಡ್ತಾನೆ ಇದೀವಿ. ನಾವೆಲ್ಲರೂ ವಿದ್ಯಾರ್ಥಿಗಳು ಅವಾಗ ಹೊಡೆದಾಡೋಗ್ಬಿಟ್ರು. ಆಮೇಲೆ ಒಬ್ಬ ಹುಡುಗ, ಆತ ಅರಸೀಕೆರೆಯವನು, ದಕ್ಷಿಣ ಕನ್ನಡದ ಒಬ್ಬ ಹುಡುಗನಿಗೆ ಚಪ್ಪಲಿ ತಗೊಂಡು ಹೊಡೆದ. ದ ವೆರಿ ಸೇಮ್ ಬಾಯ್ ಹೂ ವಾಸ್ ಬೀಟನ್ ವಿತ್ ಸ್ಲಿಪ್ಪರ್ಸ್, he became a professor in our university. ಈಗ ಐ ಥಿಂಕ್ he is retired now, ಅಥವಾ ಇನ್ನೂ ಸರ್ವಿಸ್ ಅಲ್ಲಿ ಇರಬಹುದು. ಇಲ್ಲ, ರಿಟೈರ್ ಆಗಿದ್ದಾರೆ. ನಾನು ರಿಟೈರ್ ಆಗಿದ್ದಾರೆ. And he was the vice chancellor of this university pro tem for some time. ಚೆನ್ನಾಗಿ ಹೊಡೆದ್ಬಿಟ್ಟ ಚಪ್ಪಲಿನಲ್ಲಿ. ನಮ್ಮ NSS ಆಫೀಸರ್ಸ್ ಎಲ್ಲ ಅವಾಕ್ ಹೋಗ್ಬಿಟ್ರು. ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ನಮ್ಮ ಬಿ ಕೆ ಜಗದೀಶ್ ಅಂತ NSS ಆಫೀಸರ್, ಅವ್ರು ನುಗ್ಗ್ ಬಂದು ಕೂಗಾಡಕ್ ಶುರು ಮಾಡ್ಬಿಟ್ಟು, ಕಿರ್ಚಾಡಕ್ ಶುರು ಮಾಡ್ಬಿಟ್ಟು, ನಿಲ್ಸಿ ದಯವಿಟ್ಟು ನಿಮ್ಮ ಆಯುಧಗಳೆಲ್ಲ ಬಿಸಾಕ್ರಿ. ಯಾಕೋ ಏನೋ ಹುಡುಗರು ಬಿಸಾಕಿದ್ರು. ಆದ್ರೆ ಎಲ್ಲರೂ ರೌದ್ರಾವೇಶದಲ್ಲಿತ್ತು. ಈ ಜಗಳ ಆಗುವಾಗ ಎಲ್ಲರೂ ಹೀಗೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರನ್ನೆಲ್ಲ ತಗೊಂಡು ಹೋಗಿ ಒಂದು ರೂಮಲ್ಲಿ ಹಾಕಿ ಕೂಡಾಕಿ ಕೆಲವ್ರನ್ನ ಬೀಗ ಹಾಕಿದ್ರು. ಇಲ್ಲರ ಬಡ್ದಾಕ್ಬಿಡ್ತಾರೆ, ಯಾರು ಕೊಲೆ ಮಾಡ್ಬಿಡ್ತಾರೆ ಅನ್ನೋ ವಾತಾವರಣ ಇತ್ತು.
ನಾನು ಅದರ ವಿವರಗಳನ್ನ ಹೇಳ್ತಾ ಇಲ್ಲ, ನಾನು ಹೇಳ್ಬೇಕಾದ್ದೇ ಬೇರೆ ಇದೆ. ಆವಾಗ ಅನ್ಫಾರ್ಚುನೇಟ್ಲಿ ಶಿವಣ್ಣ ವಾಸ್ ನಾಟ್ ಇನ್ ದ ಕ್ಯಾಂಪ್. ಅವರು ಮೈಸೂರಿಗೆ ಹೋಗಿದ್ರು. ಮೈಸೂರು ಬಹಳ ಹತ್ರ, ಮೈಸೂರಿಂದ ಒಂದು 10 ಕಿಲೋಮೀಟರ್ ದೂರ ಅಷ್ಟೇ. ಮೈಸೂರಿಗೆ ಹೋಗಿದ್ರು. ಸಂಜೆ ಹರ್ಷಾನಂದಜಿ ಅಂತ ರಾಮಕೃಷ್ಣಾಶ್ರಮದ ಒಬ್ಬರು ಸ್ವಾಮಿಗಳು, ಹಿರಿಯ ಸ್ವಾಮೀಜಿಯವರು, ಈಚೆಗೆ ತೀರ್ಕೊಂಡ್ರು ಅಂತ ಹೇಳ್ತಾರೆ. ಆ ಹರ್ಷಾನಂದ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಶಿವಣ್ಣ ಅವ್ರು ಹೋಗಿದ್ರು. ಅವ್ರಿಗೆ ಸುದ್ದಿ ಹೋಯ್ತು, ಹೀಗೆ ಕ್ಯಾಂಪ್ನಲ್ಲಿ ಹುಡುಗರು ಹೊಡೆದಾಡ್ಬಿಟ್ಟಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಹುಡುಗರು. ಇನ್ ಸ್ವಲ್ಪ ಹೊತ್ತಿದ್ದಿದ್ರೆ, ಈಗಾಗಲೇ ರಕ್ತ ಬಿದ್ದಿದೆ ಅಲ್ಲಿ, ಇನ್ ಸ್ವಲ್ಪ ಹೊತ್ತಿದ್ದಿದ್ರೆ ಯಾವ್ದಾದ್ರು ಮರ್ಡರ್ ಆಗ್ಬಿಡ್ತಾ ಇತ್ತು, ನಿಮ್ ಕೆಲಸ ಹೋಗ್ಬಿಡ್ತಿತ್ತು ಶಿವಣ್ಣ ಅಂತೆಲ್ಲ ಹೇಳಿದ್ದಾರೆ. ಶಿವಣ್ಣ ಹೆದರು ಹೋಗ್ಬಿಟ್ಟಿದ್ದಾರೆ, ಬೆಬ್ಬಳಿಸ್ಬಿಟ್ಟಿದ್ದಾರೆ ಶಿವಣ್ಣ. ಅವ್ರ ತಕ್ಷಣ ಹೋಗಿ ಸುಬ್ರಾಯಾಚಾರ್ಯ ಕಂಡ್ರು. ಸುಬ್ರಾಯಾಚಾರ್ಯರು ಅವ್ರಿಗೆ ಇನ್ನೇನಿಲ್ಲ, ಈಗ ಸದ್ಯಕ್ಕೆ ಹೋಗ್ಬೋದಾದ್ರೆ ಸುಬ್ರಾಯಾಚಾರ್ಯ ಹತ್ರ. ಅವರು ಶಿಬಿರದ ನಿರ್ದೇಶಕರವರು, ಜೊತೆಗೆ ರಾಷ್ಟ್ರೀಯ ಸೇವಾ ಯೋಜನೆ ಅಧ್ಯಕ್ಷರು, ವಿದ್ಯಾರ್ಥಿ ಕ್ಷೇಮ ಪಾಲಕರು. ಸುಬ್ರಾಯಾಚಾರ್ಯ ಹತ್ರ ಹೋದ್ರು. ಸುಬ್ರಾಯಾಚಾರ್ಯದು ಎಲ್ಲ ವಿವರಗಳನ್ನು ಕೇಳಿ ಇವರು ಬಹಳ ಉದ್ವಿಗ್ನರಾಗಿದ್ದಾರೆ. ಅವರೆಲ್ಲ ವಿವರಗಳನ್ನು ಕೇಳಿ, ಶಿವಣ್ಣ, ಮಕ್ಕಳು ತಿಳಿದೇ ಜಗಳ ಆಡ್ಕೊಂಡಿದ್ದಾರೆ, ತಪ್ಪು ಅಂತ ಹೇಳೋಣ, ತಿದ್ಕೊತಾರೆ ಅಂತ ಸುಬ್ರಾಯಾಚಾರ್ಯ ಹಿಂಗ್ ಮಾತಾಡಿದ್ರೆ ಬೇರೆಯವ್ರು ನಕ್ಬಿಡೋರು. ತಿಳಿದೇ ಜಗಳ ಆಡಿದಾರಪ್ಪ ಮಕ್ಕಳು, ತಪ್ಪು ಅಂತ ಹೇಳೋಣ, ತಿದ್ಕೋತಾರೆ ಅಂದ್ರೆ. ನಾನು ಇದು ಯಾವ ಮನುಷ್ಯನ ಹತ್ರ ಬಂದಿದ್ದೀನಿ, ಈ ಮನುಷ್ಯನಿಗೆ ಇದ್ರ ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ವಲ್ಲಪ್ಪ, ಇದೇನು ಹಿಂಗಂತಾರಲ್ಲ. ಶಿವಣ್ಣ ಹೋಗಿ ರಾಮಕೃಷ್ಣಾಶ್ರಮಕ್ಕೆ ಹೋಗಿ, ಸ್ವಾಮಿ ಹರ್ಷಾನಂದ್ ಜಿ ಅವರನ್ನು ಕರ್ಕೊಂಡು ಬನ್ನಿ, ಸಂಜೆ ಉಪನ್ಯಾಸ ಮಾಡ್ತಾನೆ ಅಂತ ಸುಬ್ರಾಯಾಚಾರ್ಯ. ಶಿವಣ್ಣ ಅವ್ರಿಗೆ, ಸರ್ ನನ್ ಮಾತು ಕೇಳಿಸ್ತಾ ಇದೆಯಾ ಸರ್ ನಿಮ್ಗೆ? ಸರ್ ಹುಡುಗರು ಜಗಳ ಆಡಿದ್ದಾರೆ ಸರ್, ಎಲ್ಲರೂ ರೂಮಲ್ಲಿ ಕೂಡ ಹಾಕಿದ್ದಾರೆ ಸರ್, ಕೊಲೆ ಮಾಡ್ಬಿಡ್ತಾರೆ ಸರ್ ಹೊರಗೆ ಬಿಟ್ರೆ. ಏನಾಗಲ್ಲ ಮಕ್ಕಳು ಗೊತ್ತಿಲ್ಲ ಅಷ್ಟೇ ಅಂತಿದ್ದಾರೆ ಸುಬ್ರಾಯಾಚಾರ್ಯ. ಯು ಶುಡ್ ಬಿಲೀವ್ ಮೀ ಪ್ಲೀಸ್. ಆಗ ಶಿವಣ್ಣ ಅವ್ರು ಸುಬ್ರಾಯಾಚಾರ್ಯ ಕಾಲೇ ಹಿಡ್ಕೊಬಿಟ್ಟಿರುತ್ತೆ. ಸರ್, ಸ್ವಾಮೀಜಿನ ಮಾತ್ರ ಕರ್ಕೊಂಡು ಬರಲ್ಲ, ಮೊದಲು ಇದನ್ನ ಸಾಲ್ವ್ ಮಾಡೋಣ, ಬನ್ನಿ ಹೋಗೋಣ. ಅದೇ ಪ್ರಶಾಂತ ಮುಖಮುದ್ರೆಯಿಂದ ಸುಬ್ರಾಯಾಚಾರ್ಯ ಕ್ಯಾಂಪ್ ಬಂದ್ರು. ನಾನು ಇದ್ದೆ ಅಲ್ಲಿ. ಮೊದಲಿಗೆ ಸುಬ್ರಾಯಾಚಾರ್ಯ ಒಂಚೂರು ಸಿಡಕ್ದಂಗೆ ಕಂಡ್ರು. Who are all those trouble mongers? I don't want to keep them in the university. I'll see that they will all be dismissed from the university. ಅಂದ್ರು. ಅಷ್ಟೇ ಸಿಟ್ಟು. ಆಮೇಲೆ ಅವರು ನೋಡಿ, ಎಲ್ಲಾ ಗುಂಪುಗಳ ಲೀಡರ್ಗಳು, ಇಲ್ಲಿ ಹೊಡೆಸ್ಕೊಂಡವರು, ಮುಖ್ಯವಾಗಿ ಈ ಜಗಳದಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಇದ್ದವರು, ಅವರೆಲ್ಲರೂ ಒಂದ್ ಕೊಠಡಿ ಕರ್ಕೊಂಡ್ ಬನ್ನಿ. ಸಾರ್ ಕರ್ಕೊಂಡ್ ಬರಕ್ ಆಗಲ್ಲ ಸರ್, ಜಗಳ ಆಡ್ಬಿಡ್ತಾರೆ. ಏನೂ ಆಗಲ್ಲಪ್ಪ, ಕರ್ಕೊಂಡ್ ಬನ್ನಿ, ನಾನು ಇಲ್ಲೇ ಇರ್ತೇನೆ, ಕರ್ಕೊಂಡ್ ಬನ್ನಿ ಅಂದ್ರು ಸುಬ್ರಾಯಾಚಾರ್ಯ. ಎಲ್ಲರೂ ಕರ್ಕೊಂಡು ಬಂದ್ರು. ಎಲ್ಲರೂ ಏದುಸಿರು ಬಿಡ್ತಾ ಇದ್ದಾರೆ, ಸಿಟ್ಟಿಂದ ಮುಖ ಕೆಂಪಾಗಿವೆ, ಕಣ್ಣುಗಳಲ್ಲಿ ರೌದ್ರ ಇದೆ, ಬೆವುತಿದ್ದಾರೆ ಹುಡುಗರು, ಬಿಟ್ರೆ ಹೊಡೆದು ಬಿಡ್ತಾರೆ ಒಬ್ರಿಗೊಬ್ರು. ಅಂತ ಸ್ಥಿತಿಯಲ್ಲಿ ಒಂದು ರೂಮಲ್ಲಿ ಕರ್ಕೊಂಡು ಬಂದು ಕೂರಿಸಿದ್ರು. ನನಗೆ ಆ ಕೊಠಡಿ, ಅಲ್ಲಿ ಕೂತ ಒಬ್ಬೊಬ್ಬರ ವ್ಯಕ್ತಿಗಳು ಅವರ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಭಂಗಿಯಲ್ಲಿ ಕೂತಿದ್ರು ಅನ್ನೋದು ಕೂಡ ನಾನು ಬದುಕಿನೋದಕ್ಕೂ ಮರೆಯೋದಿಲ್ಲ. ಸುಬ್ರಾಯಾಚಾರ್ಯರು ಒಂದ್ ನಿಮಿಷ ಎದ್ದು ನಿಂತ್ಕೊಂಡ್ರು. ಏನ್ ಮಾತಾಡ್ತಾರೋ ಏನೋ ಅಂತ ಎಲ್ರು ಸುಬ್ರಾಯಾಚಾರ್ಯ ಕಡೆಗೆ ನೋಡ್ತಾ ಇದ್ರು. ಸುಬ್ರಾಯಾಚಾರ್ಯ ಸುಮ್ಮನೆ ನಿಂತು 5 ನಿಮಿಷ ಧ್ಯಾನಸ್ಥರಾಗ್ಬಿಟ್ರು. ಶಾಂತವಾದ ಮುಖದಲ್ಲಿ ಒಂದು ಉದ್ವಿಗ್ನತೆ ಇಲ್ಲ. ಸುಮ್ಮನೆ ನಿಂತರು 5 ನಿಮಿಷ. ನಮಗೆ ಇಂಥ ಟೆನ್ಸ್ಡ್ ಅಪ್ ಸಿಚುವೇಶನ್ ಅಲ್ಲಿ ಎನಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಮೆಡಿಟೇಟ್. That is a very big wonder to all of us. ಧ್ಯಾನ ಮಾಡ್ತಾರಲ್ಲ ಈ ಪುಣ್ಯಾತ್ಮ ಅಂತ ನಿಂತ್ಕೊಂಡ್ರು. ಆಮೇಲೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡಿಬಾರದು ನಡೆದು ಹೋಗಿದೆ. ಸುಬ್ರಾಯಾಚಾರ್ಯ ಭಾಷಣ ನಾನು ಮರೆಯೋ ಹಾಗಿಲ್ಲ. ಅವ್ರು ಹೇಳಿದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಸಾತ್ವಿಕ, ರಾಜಸ ಮತ್ತು ತಾಮಸ ಗುಣಗಳೆಲ್ಲವೂ ಇರ್ತಾರೆ. ನಾವೆಲ್ಲರೂ ಮಹಾತ್ಮರೇನಲ್ಲಪ್ಪ. ನಿಮಗೆ ಸಜ್ಜನನ ಹಾಗೆ ಕಾಣಿಸುವ ಈ ಸುಬ್ರಾಯಾಚಾರ್ಯ ಸಜ್ಜನ ಇರ್ಲಿಕ್ಕಿಲ್ಲ, ಯಾವಾಗಲೂ ಸಜ್ಜನ ಅಲ್ಲ.
ನೀವು ಈಗ ದುಷ್ಟರ ಹಾಗೆ ಕಾಣಿಸೋ ಮಕ್ಕಳು, ನೀವು ಕೆಟ್ಟವರಲ್ಲಪ್ಪ, ನೀವು ಒಳ್ಳೆಯವರೇ. ಯಾವುದೋ ಒಂದು ಸಂದರ್ಭದಲ್ಲಿ ಮನುಷ್ಯನೊಳಗಿನ ತಾಮಸ ಶಕ್ತಿ ವಿಜೃಂಭಿಸ್ಬಿಡುತ್ತೆ, ಕೆರಳು ಬಿಡುತ್ತೆ. ಬಟ್ ವಾಟ್ ಅವರ್ ಎಜುಕೇಶನ್ ಹ್ಯಾಸ್ ಟು ಡೂ, ಎಜುಕೇಟ್, ಲೆಟ್ ಅಸ್ ಎಜುಕೇಟ್ ಅವರ್ ಸೆಲ್ಸ್. ನೋಡಿ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಮಾಡೋಣ. ದಿಸ್ ಈಸ್ ಗೋಯಿಂಗ್ ಟು ಬಿ a lesson to all of us throughout our lifetime. Let us all try. ಈ ಹೊತ್ತು ನಾವೆಲ್ಲ ರಾಕ್ಷಸರಾಗಿದ್ದವರು ಒಂದು ಕ್ಷಣ, ಪ್ಲೀಸ್ ಬಿಲೀವ್ ಮಿ, ದಯವಿಟ್ಟು ನಂಬಿಕೊಳ್ಳಿ, ಒಂದು ಕ್ಷಣ ಮನಪರಿವರ್ತನೆ ಮಾಡಿಕೊಂಡು ನಾವೆಲ್ಲ ಮನುಷ್ಯರಾಗಕ್ಕೆ ಸಾಧ್ಯ ಇಲ್ವಾ? ಯೋಚನೆ ಮಾಡೋಣ. ಸಿ, ದಿಸ್ ಈಸ್ ಗೋಯಿಂಗ್ ಟು ಬಿ a very big lesson, a wonderful experience of your lifetime. Try to do that. ನಿಮ್ ಎದುರಿಗಿರೋ ಹುಡುಗ ನಿಮ್ ಶತ್ರು ಅಲ್ಲಪ್ಪ. ಈ ಕ್ಷಣ ಅವನು ಭಾವಾವೇಶಕ್ಕೊಳಗಾದ, ನೀನು ಭಾವಾವೇಶಕ್ಕೊಳಗಾದ, ಇಬ್ರು ಜಗಳ ಆಡ್ಬಿಟ್ಟಿದ್ದೀರಿ. ಅದರ್ವೈಸ್ ಇಟ್ಸ್ ಎ ಗುಡ್ ಬಾಯ್, ಅದರ್ವೈಸ್ ಯು ಆರ್ ಆಲ್ಸೋ ಎ ಗುಡ್ ಬಾಯ್. ಅಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ಹಿಯರ್ ಆರ್, as Swami Vivekananda says, they are all intrinsically good. ಅವರೆಲ್ಲರ ಆಂತರ್ಯ ಒಳ್ಳೆಯದೇ. ಐ ಬಿಲೀವ್ ಯು. ನೀವ್ಯಾರು ದುಷ್ಟರಲ್ಲ. ನೋಡೋಣಪ್ಪ, ನೋಡೋಣ. ನಾನು ಎಲ್ಲ ವಿವರವನ್ನು ಹೇಳ್ತಾ ಇಲ್ಲ, ಯಾಕೆಂದ್ರೆ ಅದು ಸುಮಾರು 3/4 ಗಂಟೆ ಅಥವಾ 50 ನಿಮಿಷದ ಭಾಷಣ ಅದು. ಅದರ ಜಿಸ್ಟ್ ಹೇಳ್ತಾ ಇದ್ದೀನಿ. ನೋಡೋಣಪ್ಪ, ನೋಡೋಣ, ನೋಡೋಣ. ಲೆಟ್ ಅಸ್ ಆಲ್ ಟ್ರೈ. ನಾವು ನಮ್ಮ ಕುಕೃತ್ಯಗಳಿಗೆ ಕ್ಷಮೆ ಯಾಚಿಸ್ಬಿಡೋಣ. It starts from me, because I'm the head of the university here. I'm the head of this office, students welfare. As a students welfare officer, I have not been able to avoid such situations in the university. That is my inefficiency. ನನ್ನ ಅಸಾಮರ್ಥ್ಯ. ಯಾರೋ ಒಬ್ಬ ಹುಡುಗನಿಗೆ ಇನ್ನೊಬ್ಬ ಹುಡುಗ ಪಾತ್ರಕ್ಷೆಯಲ್ಲಿ ಹೊಡೆದ ಅಂತ ನಾನು ಕೇಳಿದ್ದೇನೆ. ಯಾರೋ ಯಾರಿಗೋ ಹೊಡೆದಿದ್ದೀರಿ, ಹೊಡೆಸ್ಕೊಂಡಿದ್ದೀರಿ. ಮಕ್ಕಳೇ, ನಿಮ್ಮ ಕ್ಷೇಮ ನಾನು ನೋಡ್ಕೊಳಕ್ಕಾಗ್ಲಿಲ್ಲ, ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸಿ. ಟುಡೇ ಐ ಆಮ್ ಎ ಫೇಲ್ಯೂರ್ ಆಸ್ ದಿ ಡೈರೆಕ್ಟರ್ ಆಫ್ ಸ್ಟೂಡೆಂಟ್ಸ್ ವೆಲ್ಫೇರ್. ನನ್ನ ಕ್ಷಮಿಸಿ ಅಂದ್ರು. ಇಡೀ ವಾತಾವರಣ ಚಾರ್ಜ್ ಆಗೋಯ್ತು. ಏನಾಯ್ತು ಅಂತ ಗೊತ್ತಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಅಂತ ಬಿಕ್ಕಳಿಸಿ ಹೇಳೋಕ್ ಶುರು ಮಾಡಿದ್ರು. ದಬ 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 ಕಾಲಿಗೆ ಬಿದ್ಬಿಟ್ರು. ಸರ್, ತಪ್ಪು ನಾನು ಮಾಡಿದ್ದೀನಿ ಸರ್, ನಾನ್ ಮಾಡಿದ್ದೀನಿ ಸರ್. ಹುಡುಗರು, ಸರ್ ಇಲ್ಲ ಸರ್, ನಾನ್ ಜಾಸ್ತಿ ತಪ್ಪು ಮಾಡಿದ್ದೀನಿ ಸರ್, ನಾನೇ ದುಷ್ಟ ಸರ್, ನಾನ್ ತಪ್ಪು ಮಾಡಿದ್ದೀನಿ ಸರ್, ನನ್ನ ಕ್ಷಮಿಸೋಕ್ ಹೇಳಿ ಸರ್, ಅವ್ನಿಗೆ ಹೇಳಿ ಸರ್, ನನ್ನ ಕ್ಷಮಿಸೋಕ್ ಹೇಳಿ ಸರ್. ಪ್ಲೀಸ್ ಬಿಲೀವ್ ಮಿ, ನನ್ನ ನಂಬೇಕು ನೀವು. ದಿಸ್ ಹ್ಯಾಪನ್. ನಾನು ಇದನ್ನು, this is all became a possibility because of the integrity of ಸುಬ್ರಾಯಾಚಾರ್. ಅವ್ರ ವ್ಯಕ್ತಿತ್ವದಿಂದ ಸಾಧ್ಯ ಆಗಿದ್ದು. ಆಮೇಲೆ ಒಂದು ಅತ್ಯಂತ ಘೋರವಾದ ರೌದ್ರವಾದ ಸಿಚುವೇಶನ್ ಅನ್ನ ಅದನ್ನ ಸಾತ್ವಿಕಗೊಳಿಸೋದಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದೇನು ಅಂದ್ರೆ, ಅಂಥ ರೌದ್ರದ ಎದುರಿಗೆ ತಣ್ಣಗೆ ಮಾತಾಡುವಂತ ಒಬ್ಬ ವ್ಯಕ್ತಿತ್ವ ಇದೆಯಲ್ಲ, ಅದನ್ನ ಅರಗಿಸ್ಕೊಳ್ಳೋದು ಕಷ್ಟ. ಅರೆ, ಯುದ್ಧದಲ್ಲಿ ಒಬ್ಬ ಎದುರಿಗೆ ಬಂದಾಗ ಅವನ ಎದುರಿಗೆ ನಿಂತು ಅವನು ಬಾಣ ಪ್ರಯೋಗವನ್ನು, ಗದೆಯಲ್ಲೋ ಹೊಡೆಯೋವನ್ನು ಎದುರಿಸೋದು ಸುಲಭ. ಆದ್ರೆ ಅವನ ಎದುರಿಗೆ ತಣ್ಣಗೆ ನಿಂತವನನ್ನು ಎದುರಿಸೋದು ಕಷ್ಟ. ನಿಮ್ಗೆ ಗೊತ್ತಲ್ವಾ, ಅಂಗುಲಿಮಾಲನ ಎದುರಿಗೆ ಬುದ್ಧ ಹೋದಾಗ ಅಂಗುಲಿಮಾಲ ಹೇಳಿದಂತೆ, ನನ್ನ ಎದುರಿಗೆ ಬಂದ ಯಾವ ಪ್ರಾಣವೂ ನಿಂತಿಲ್ಲ. ಏ ಸನ್ಯಾಸಿ, ನನ್ನ ತಣ್ಣಗೆ ನೋಡ್ಬೇಡ, ನನ್ ಕೈಲಿ ನೋಡೋಕ್ಕಾಗಲ್ಲ. ನಾನು ಯಾವ ಕ್ರೌರ್ಯವನ್ನು ಬೇಕಾದ್ರೂ ಎದುರಿಸ್ತೇನೆ, ಆದ್ರೆ ಈ ಶಾಂತಿಯನ್ನು ಎದುರಿಸೋಕ್ ಆಗೋದಿಲ್ಲ. ಅಷ್ಟು ತಣ್ಣಗೆ ನೋಡ್ಬೇಡ, ನನ್ನ ನಿಲ್ಲು ಅಲ್ಲೇ, ನಿಂತ್ಕೋ ಅಲ್ಲೇ ಅಂತ ಬುದ್ಧ ಹೇಳ್ತಾರೆ. ನಾನ್ ನಿಂತಿದ್ದೀನಿ, ನೀನ್ ನಿಂತಿಲ್ಲ. ನಿಲ್ಬೇಕಾಗಿರೋ ನೀನು. ಅಂಗುಲಿಮಾಲ ಹೇಳ್ತಾನೆ, ನೋಡು, ನಾನು ಯಾರನ್ನು ಬಿಟ್ಟಿಲ್ಲ ತಿಳ್ಕೊ. ಐ ವಿಲ್ ನಾಟ್ ಸ್ಪೇರ್ ಎನಿಬಡಿ. ನಾನು ಯಾರನ್ನು ಬಿಟ್ಟಿಲ್ಲ ತಿಳ್ಕೊ. ಬುದ್ಧ ಏನ್ ಹೇಳ್ತಾನೆ ಗೊತ್ತಾ? ನಾನು ಅಷ್ಟೇ ಅಂಗುಲಿಮಾಲ, ನಾನು ಯಾರನ್ನು ಬಿಟ್ಟಿಲ್ಲ.
ಕೊಲ್ಲುವುದು ನಿನ್ನ ಕೆಲಸ, ಶಮನಗೊಳಿಸುವುದು ನನ್ನ ಕೆಲಸ. ನೀನು ಯಾರನ್ನು ಕೊಲ್ಲದೆ ಬಿಟ್ಟಿಲ್ಲ, ನಾನು ಯಾರನ್ನು ಶಮನಗೊಳಿಸದೆ ಬಿಟ್ಟಿಲ್ಲ. ಐ ವಿಲ್ ನಾಟ್ ಲೀವ್ ಯು, ಐ ವಿಲ್ ನಾಟ್ ಸ್ಪೇರ್ ಯು ಅಂತಾನೆ. ಬಹುಶಃ ಈ ಕ್ರೌರ್ಯದ ಈ ರೌದ್ರ ವಿಜೃಂಭಿಸುವಾಗ ಇಂಥದ್ದೊಂದು ತಣ್ಣನೆಯ ವ್ಯಕ್ತಿತ್ವ ಎಲ್ಲಾ ಹುಡುಗರ ಮನಸ್ಸಿಗೆ ಅಗಾಧವಾದ ಪರಿಣಾಮ ಉಂಟು ಮಾಡಿತು. ಒಬ್ಬರಿಗೊಬ್ರು ಕಾಲಿಗೆ ಬಿದ್ರು, ಒಬ್ಬರಿಗೊಬ್ರು ಅಪ್ಕೊಂಡ್ರು, ಒಬ್ಬರಿಗೊಬ್ರು ಮುಚ್ಚಿಟ್ರು, ತಪ್ಪಿಕೊಂಡು ಗಟ್ಟಿಯಾಗಿ ಹತ್ರು. ನಾವೆಲ್ಲ ಹತ್ವಿ. ಕ್ಯಾಂಪ್ ಆಫೀಸರ್ ತಮ್ಮೆಲ್ಲ ಪ್ರತಿಷ್ಠೆಗಳನ್ನೆಲ್ಲ ಬಿಟ್ಟು, ದೇರ್ ಆಲ್ ಟೀಚರ್ಸ್, ಅವರೆಲ್ಲ ಪ್ರತಿಷ್ಠೆಗಳನ್ನ ಬಿಟ್ಟು, ಸರ್ ನಮ್ ಕೈಲೂ ಆಗ್ಲಿಲ್ಲ ಸರ್, ನಾವು ಕ್ಷುದ್ರರೇ ಸರ್, ನಮ್ ಕೈಲಿನೆಲ್ಲ ಮಾಡಕ್ ಆಗ್ಲಿಲ್ಲ ಸರ್, ನಾವು ಕಂಟ್ರೋಲ್ ಮಾಡ್ಬೋದಾಗಿತ್ತು, ನಮ್ ಕೈಲಿ ಮಾಡಕ್ ಆಗ್ಲಿಲ್ಲ ಸರ್. ಅವ್ರು ಒಳಗ್ ಶುರು ಮಾಡಿದ್ರು, ಅವ್ರು ಕ್ಷಮೆ ಕೇಳಿದ್ರು. This is an epitome of all experiences of the university to me. ಅಷ್ಟು ಅದ್ಭುತವಾದದ್ದು. ಅದಾದ್ಮೇಲೆ ಅವತ್ತೆಲ್ಲ ವಿದ್ಯಾರ್ಥಿಗಳು ಹೊರಗೆ ಬಂದ್ರು, ಹೊರಗಡೆ ಕಾಯ್ತಾ ಇದ್ರು. ಒಳಗಡೆ ಹೋಗಿದ್ದವರು ಒಂದು 25 ಜನ ಅಷ್ಟೇ, 130 ಜನ ಇದ್ ಕ್ಯಾಂಪ್ ಅದು. ಹೊರಗಡೆ ಎಲ್ಲ ಕಾಯ್ತಾ ಇದ್ದಾರೆ, ಏನ್ ತೀರ್ಮಾನ ಮಾಡ್ಕೊಂಡ್ ಬರ್ತಾರೆ ಅಂತ ಎಲ್ಲ ಉರಿತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಹೊರಗಡೆ ಅವನು ತಬ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಹೊರಗಡೆ ಇರೋರು ಏನಾಯ್ತು ಅಂತ ಅರ್ಥ ಆಗ್ತಾ ಇಲ್ಲ. ವಾಟ್ ಈಸ್ ದಿಸ್ ಹ್ಯಾಪನಿಂಗ್? ಮಧ್ಯಾಹ್ನ ರಣರಂಗ ಅದು. ಒಬ್ಬರನ್ನೊಬ್ರು ಕಚ್ಚಾಡಿ ಹೊಡೆದಾಡಿ ಬಡದಾಡಿ ಅವನು ಬೈಬಾರದ ಅಸಭ್ಯ ಭಾಷೆಗಳೆಲ್ಲ ಬೈದಾಡಿರುವಂತ ರಣರಂಗ ಅದು. ಸಂಜೆ 7 ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳು ಒಬ್ಬನೊಬ್ಬನ ಹತ್ಕೊಂಡು ಕೊರಳು ತಬ್ಕೊಂಡು ಹೊರಗಡೆ ಬರ್ತಿದ್ದಾರೆ. ಸುಬ್ರಾಚಾರ್ಯ ಒಂದು ಮಾತು ಹೇಳೋರು, ಯಾವಾಗ್ಲೂ ಹೇಳೋರು, if there is a problem, there is a solution also. If there can be a problem, there should be a solution. There is no problem without a solution. But if you cannot find a solution, it is your limitation. ನಿನ್ನ ಮಿತಿ, ನಿನ್ ಕೈಲಿ ಒಂದು ಸೊಲ್ಯೂಷನ್ ಕಂಡುಹಿಡಿಯೋಕೆ ಆಗದೆ ಇದ್ರೆ, ಬಟ್ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ. ಪರಿಹಾರ ಇಲ್ಲದೆ ಇರೋ ಸಮಸ್ಯೆಗಳೇ ಇಲ್ಲ. ಅದು ಅವರ ಪ್ರಬಲವಾದ ನಂಬಿಕೆ ಇತ್ತು. ನಾನೇ ಯಾವ್ದಾದ್ರು ಸಮಸ್ಯೆಯನ್ನು ಪರಿಹರಿಸೋದಕ್ಕಾಗ್ಲಿಲ್ಲ ಅಂದ್ರೆ ಅದು ನನ್ನ ಕೈಲಾಗ್ಲಿಲ್ಲ ಅಂತ ಅರ್ಥನೇ ಹೊರತು ಆ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ. ದಟ್ ವಾಸ್ ದಿ ಫಿಲಾಸಫಿ ಆಫ್ ಸುಬ್ರಾಚಾರ್ಯ. ಅವತ್ತು ಸಂಜೆ ಸ್ನೇಹಿತರೆ, ನನಗೀಗ ಐ ಆಮ್ ರೀಲಿವಿಂಗ್ ದಿ ಹೋಲ್ ಎಪಿಸೋಡ್. ಅವತ್ತು ಸಂಜೆ ಒಂದು ಪ್ರಾರ್ಥನಾ ಸಭೆ, ನನ್ನ ಬದುಕಿನಲ್ಲಿ ಅದಕ್ಕಿಂತ ಅದ್ಭುತವಾದ ಪ್ರಾರ್ಥನಾ ಸಭೆಯನ್ನು ನಾನಂತೂ ನೋಡಿಲ್ಲ. ಅಂತ ಪ್ರಾರ್ಥನಾ ಸಭೆಯಲ್ಲಿ ಭಾಗವಹಿಸಿಲ್ಲ. ಲತಾ ಮಂಗೇಶ್ಕರ್ ಅವರ ಭಗವದ್ಗೀತೆ ಗಾಯನ, ಅದು ಆ ಕಾಲದಲ್ಲಿ ಇದು ಡಿಸ್ಕ್ ಪ್ಲೇಟ್ಗಳಿದ್ವಲ್ಲ, ಆ ಡಿಸ್ಕ್ ಪ್ಲೇಟ್ಗಳಲ್ಲಿ ಪ್ಲೇ ಮಾಡ್ತಾ ಇದ್ರು. ಸುಬ್ರಾಚಾರ್ಯ ಅದನ್ನ ಡೊನೇಟ್ ಮಾಡಿದ್ರು ಯೂನಿವರ್ಸಿಟಿಗೆ. ಸುಬ್ರಾಚಾರ್ಯ ಯಾವಾಗ ಅಷ್ಟೇ ಯೂನಿವರ್ಸಿಟಿ ಅವ್ರ ಸಂಬಳದಲ್ಲಿ ಏನೇನಾದ್ರೂ ಡೊನೇಟ್ ಮಾಡ್ತಾ ಇರೋ. ಭಗವದ್ಗೀತೆ ಗಾಯನ, ಎಲ್ಲ ವಿದ್ಯಾರ್ಥಿಗಳು ಕೂತಿದ್ದಾರೆ, ಸುಮಾರು 130 ಜನ ಆಫೀಸರ್ಸ್ ಕೂತಿದ್ದಾರೆ. ಆಲ್ ಟುಗೆದರ್ ಅಬೌಟ್ 150 ಪೀಪಲ್. ಬಹಳ ಮನೋಜ್ಞವಾಗಿ ಲತಾ ಮಂಗೇಶ್ಕರ್ ಹಾಡ್ತಿದ್ದಾರೆ. ಐ ಸ್ವೇರ್ ಆನ್ ಗಾಡ್. ಹಲವಾರು ಜನ ವಿದ್ಯಾರ್ಥಿಗಳ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಸುರಿತಾ ಇದೆ. ಕ್ಯಾನ್ ಯು ಇಮ್ಯಾಜಿನ್ ವಾಚಿಂಗ್ ಸಚ್ ಎ ಎಮೋಷನಲ್ ಸಿಚುವೇಶನ್? ಒಂದು ಪ್ರಾರ್ಥನಾ ಸಭೆ ನಡೆಯುವಾಗ ಎಷ್ಟೋ ಜನ ವಿದ್ಯಾರ್ಥಿಗಳ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯೋದನ್ನ ಪ್ರಾಮಾಣಿಕವಾಗಿ ನೀವು ಯಾವ ಪ್ರಾರ್ಥನಾ ಸಭೆಯಲ್ಲಿ ನೋಡ್ತಿರೋದಿಲ್ಲ. ಸುಬ್ರಾಚಾರ್ಯ ತಟಸ್ಥರಾಗಿ ಧ್ಯಾನ ಲೀನರಾಗಿ ಕೂತಿದ್ದಾರೆ. ಅದರಿಂದಲೇ ನಾನು ಹೇಳಿದ್ದು, ಸುಬ್ರಾಚಾರ್ಯ ಒಬ್ಬರು ಅಜ್ಞಾತ ಮಹಾತ್ಮ ಆಗ್ಬೇಕಾ? ಸಚ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅಂಥವ್ರು ನಮ್ಮ ಸುಬ್ರಾಚಾರ್ಯ. ನಮ್ಮ ಪ್ರೊಫೆಸರ್ ಬಿ ಕೆ ಜಗದೀಶ್ ಅವರು ಹೇಳಿದ ಒಂದು ಘಟನೆ 1978 ಅಂತ ಕಾಣಿಸುತ್ತೆ. ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ಬಹಳ ದೊಡ್ಡ ಎಜಿಟೇಷನ್, ಸ್ಟೂಡೆಂಟ್ಸ್ ಎಜಿಟೇಷನ್ ಎಗೇನ್ಸ್ಟ್ ದಿ ವೈಸ್ ಚಾನ್ಸಲರ್, ಬಹಳ ದೊಡ್ಡ ಚಳವಳಿ ಅದು. 48 ದಿನ ಯೂನಿವರ್ಸಿಟಿ ಕ್ಲೋಸ್ ಆಗಿತ್ತು.
ಎಜುಕೇಶನ್ ಇದ್ದಂಗೆ. ಎಷ್ಟೋ ಸಲ 144 ಸೆಕ್ಷನ್, 32 ಸೆಕ್ಷನ್, ಆಮೇಲೆ ಇದು ಕರ್ಫ್ಯೂ ಎಲ್ಲ ಆಗೋಗಿತ್ತು. ಒಂದಿನ ವಿದ್ಯಾರ್ಥಿಗಳು ತುಂಬಾ ರೊಚ್ಚಿಗೆದ್ಬಿಟ್ಟಿದ್ದಾರೆ, ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡ್ತಿದ್ದಾರೆ. ಯೂನಿವರ್ಸಿಟಿ ಮೈದಾನದಲ್ಲಿ ಸಿಕ್ಕ ಹುಡುಗರನ್ನೆಲ್ಲ ದಬ 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 ಬಾರಿಸ್ತಿದ್ದಾರೆ ಪೊಲೀಸ್ನವರು. ಕೊನೆಗೆ ಪೊಲೀಸ್ನವರು ರೊಚ್ಚಿಗೆದ್ದಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ವಿದ್ಯಾರ್ಥಿಗಳು ಹೋಗಿ ಎಲ್ಲೆಲ್ಲೆಲ್ಲೋ ಅಡಕ್ಕೊಬಿಟ್ರು. ಮೇಷ್ಟ್ರುಗಳು ಹೆದರ್ಕೊಂಡು ನಮ್ಮ ಯುವರಾಜ ಕಾಲೇಜ್, ಮಹಾರಾಜ ಕಾಲೇಜಿನ ಮೇಲ್ಗಡೆ ಸ್ಟಾಫ್ ರೂಮ್ ಗಳಲ್ಲಿ ಸೇರ್ಕೊಂಡು ನೋಡ್ತಾ ಇದ್ದಾರೆ. ಇಡೀ ಕಾಲೇಜುಗಳ ವಾತಾವರಣ ಸ್ಮಶಾನ ಆಗೋಗಿದೆ, ಯಾರು ಓಡಾಡ್ತಾ ಇಲ್ಲ. ಪೊಲೀಸ್ನವ್ರು ಹೇಳ್ತಾರೆ, ಇನ್ನು ಸ್ವಲ್ಪ ಹೊತ್ತು ಪರಿಸ್ಥಿತಿ ಕೈ ಮೀರಿದ್ರೆ ನಾವು ಗೋಲಿಬಾರ್ ಮಾಡ್ತೀವಿ. ಒಂದೋ ಎರಡೋ ಹೆಣ ಉಳಿದ ಇದ್ರೆ ಇವ್ರನ್ನ ಕಂಟ್ರೋಲ್ ಮಾಡಕ್ಕಾಗೋದಿಲ್ಲ ಅಂತ ಪೊಲೀಸರು ಡಿಸಿಷನ್ ಬಂದಿದ್ದಾರೆ. ಸುಬ್ರಾಯಚಾರ್ became to know this. Please believe me, ಸುಬ್ರಾಯಚಾರ್, ನಾನು BK ಜಗದೀಶ್ ಅವರು ನನ್ನ ಗುರುಗಳು, ಅವ್ರು ಹೇಳಿದ್ದು, ಮೇಲೆ ಎಲ್ಲ ಮೇಷ್ಟ್ರುಗಳು ನಿಂತು ನೋಡ್ತಾ ಇದ್ದಾರೆ. ಅಷ್ಟು ದೂರದಲ್ಲಿ ಸುಬ್ರಾಯಚಾರ್ ಆಫೀಸ್ ಅಲ್ಲಿಂದ ಸುಮಾರು ಒಂದು 200-250 ಮೀಟರ್ಗಳ ದೂರದಲ್ಲಿದೆ. ಅಲ್ಲಿಂದ ಸುಬ್ರಾಯಚಾರ್ ಅದೇ ಅವರ ಎಂದಿನ ನಡಿಗೆಯ ಶೈಲಿ, ಇಲ್ಲಿ ಅವರ ವಸ್ತ್ರದ ಮೇಲೆ ಕೈ ಇಟ್ಕೊಳ್ಳೋರು, ಜೇಬಿನ ಮೇಲೆ ಕೈ ಇಟ್ಕೊಂಡು ಒಬ್ಬರೇ ನಡ್ಕೊಂಡು ಬರ್ತಿದ್ದಾರೆ ಪೊಲೀಸ್ ಜೀಪ್ ಹತ್ರ. ಮೇಲಿರೋರೆಲ್ಲ ಕೂಗ್ತಾ ಇದ್ದಾರೆ, ಸಾರ್ 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 ಬರಬೇಡಿ, ಗೋಲಿಬಾರ್ ಮಾಡ್ತಾರೆ ಪೊಲೀಸ್ನವರು, ಬರಬೇಡಿ ಬರಬೇಡಿ, ಹೊರಟೋಗ್ಬಿಡಿ ನಿಮ್ಮ ಆಫೀಸ್ಗೆ ಅಂತ. ಸುಬ್ರಾಯಚಾರ್ಯ ಯಾರ ಮಾತನ್ನು ಕೇಳ್ತಾ ಇಲ್ಲ, ಒಬ್ಬರೇ ಹೋಗ್ತಿದ್ದಾರೆ. ಇಡೀ ಮೈದಾನದಲ್ಲಿ ಯಾರು ಇಲ್ಲ, ಯಾವ ವಿದ್ಯಾರ್ಥಿಗಳೆಲ್ಲ ಎಲ್ಲ ಅಡ್ಕೊಂಡು ಕೂತಿದ್ದಾರೆ. ಪೊಲೀಸ್ನವರು ಅಲ್ಲಿಂದ ರೈಫಲ್ಗಳನ್ನ ಕೈಯಲ್ಲಿ ಇಟ್ಕೊಂಡು, ಯಾರ್ರಿ ಅವರು, ರೇ ಹೋಗ್ರಿ ಹೋಗ್ರಿ, ದೂರ ಹೋಗ್ರಿ, ಏನ್ ಬೇಕಾದ್ರೂ ಆಗ್ಬೋದು, ಹೋಗ್ರಿ. ಸುಬ್ರಾಯಚಾರ್ಯ ಯಾರ ಮಾತು ಕೇಳ್ತಾ ಇಲ್ಲ. ಪೊಲೀಸ್ನವ್ರ ಹತ್ರ ಹೋದು ಅಲ್ಲಿ ಯಾರೋ ಒಬ್ಬ ಆಫೀಸರ್ ಮೀಟ್ ಮಾಡಿದ್ರು. ಅವ್ರು ಹೇಳಿದ್ರು, ದಯವಿಟ್ಟು ಕ್ಯಾಂಪಸ್ ಖಾಲಿ ಮಾಡಿ, ನಾವು ನಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೋತೀವಿ, ಪ್ಲೀಸ್ ವೆಕೇಟ್ ದ ಕ್ಯಾಂಪಸ್. ಸಾಯೋದಾದ್ರೆ ನಾವು ಸಾಯ್ತೀವಿ, ನಮ್ಮ ಮಕ್ಕಳನ್ನ ಸಾಯಿಸ್ಬೇಡಿ. ಎಸ್ ಪಿ ಅವರಿಗೆ ಮತ್ತೆ ಕಾಲೇಜಿಗೆ ಬಂದು ಎಸ್ ಪಿ ಅವ್ರಿಗೆ ಫೋನ್ ಮಾಡಿ, ಪ್ಲೀಸ್ ವಿಡ್ರಾ ಯುವರ್ ಫೋರ್ಸ್ ಫ್ರಮ್ ಯೂನಿವರ್ಸಿಟಿ. ಇಂಥದ್ದಾಗಬಾರ್ದು ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಮಕ್ಕಳು ಹೊಡೆದು ನಾವು ವಿಶ್ವವಿದ್ಯಾಲಯಗಳನ್ನ ಆಳ್ಬೇಕಾಗಿಲ್ಲ. ವಿ ಆರ್ ಕ್ಲೋಸ್ ಡೌನ್ ದ ಯೂನಿವರ್ಸಿಟಿ. ಹೊಡೆದು ಬಿಡ್ತಾರೆ ಅಂತ ಭಯನೇ ಇಲ್ಲ, ಭಯವೇ ಇರಲಿಲ್ಲ. ಅಂತ ಧೀರ ಬಂದರು. ಪ್ರೊಫೆಸರ್ ಪ್ರಭು ಪ್ರಸಾದ್ ಅವರು, ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಬಹಳ ದೊಡ್ಡ ಇಂಗ್ಲಿಷ್ ಪ್ರೊಫೆಸರ್ ಅವರು ಒಂದು ಘಟನೆ ಹೇಳ್ತಿದ್ರು. ಅದಕ್ಕೆ ಹಿಂದೆ ಅಂತೆ, ಅದು 1968 ಅಲ್ಲೋ 67 ಅಲ್ಲೋ ಏನೋ, ವಿದ್ಯಾರ್ಥಿಗಳು ಯಾವುದೋ ಒಂದು ಚಳವಳಿ, ಬಸ್ ಸುಡಬೇಕು ಅಂತ ನಿಂತ್ಬಿಟ್ಟಿದ್ರು. ಡು ಯು ನೋ ವಾಟ್ ಸುಬ್ರಾಯಚಾರ್ ಡಿಡ್? ಬಸ್ ಒಳಗೆ ಹೋಗಿ ಕೂತ್ಬಿಟ್ರು, ಸುಡಿ, ನನ್ನನ್ನು ಸೇರ್ಸಿ ಸುಡ್ಬೇಕು ನೀವು ಸುಡೋದಿದ್ರೆ. ನಮಗೆಲ್ಲ ನೈತಿಕವಾದ ಧೈರ್ಯವೇ ಇಲ್ಲ ಸರ್. ಸುಬ್ರಾಯಚಾರ್ ಸುಬ್ರಾಯಚಾರ್ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ನಾನು ಮೊದಲೇ ಹೇಳಿದೆ. ಪ್ರಭು ಬಹಳ ಸೀರಿಯಸ್ ಆಗೋಯ್ತು, ಬಹಳ ಎಮೋಷನಲ್ ಆಗೋಯ್ತು ಭಾಷಣ. ಒಂದು ತಮಾಷೆ ಪ್ರಸಂಗ ಹೇಳ್ತೀನಿ. ನಮ್ಮ ಪ್ರಭುಶಂಕರ್ ಸುಬ್ರಾಯಚಾರ್ ಅವರು ಬಹಳ ಆತ್ಮೀಯರು. ಪ್ರಭುಶಂಕರ್ ಅವರಿಗೆ ಸುಬ್ರಾಯಚಾರ್ಯ ಗುರುಗಳು, ಸ್ವಲ್ಪ ಸೀನಿಯರ್ ಅವರು ಗುರುಗಳು. ಇವರು ಅವ್ರನ್ನ ಗುರುಗಳೇನವರು, ಅವ್ರ ಪ್ರಭುಗಳೇನೋ. ಒಂದ್ಸಲ ಅವಾಗ ಪ್ರಭುಶಂಕರ್ ಕೂಡ ಮಹಾರಾಜ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ರು. ಈ ವಾಸ್ ಜೂನಿಯರ್ ಟೀಚರ್. ಒಂದ್ ದಿವಸ ಯಾವ್ದೋ ಪ್ರಿನ್ಸಿಪಲ್ ಮೀಟಿಂಗ್ ಅಲ್ಲಿ ಕೂತಿದ್ದಾರೆ ಪ್ರಭುಶಂಕರ್. ಕೂತಾಗ ಸುಬ್ರಾಯಚಾರ್ಯರು ಅಷ್ಟೊತ್ತಿಗಾಗ್ಲಿ ಡೀನ್ ಆಗಿದ್ರು ಅಂತ ಕಾಣಿಸುತ್ತೆ. ಅವ್ರು ಡೀನ್ ಆಗಿದ್ರು, ವಾರ್ಡನ್ ಆಗಿದ್ರು. ಅವ್ರ ಆಫೀಸಿಂದ ಓಡ್ ಬಂದು ಅವ್ರ ಮೀಟಿಂಗ್ ಒಳಗೆ ಕೂತಿದ್ದಾರೆ. ಇವರು ಇನ್ನು ಮೀಟಿಂಗ್ ಶುರು ಆಗಿಲ್ಲ. ಪ್ರಭುಗಳೇ ನಿಮಿಷ ಹೊರಗಡೆ. ಪ್ರಭುಶಂಕರ್ಗೆ ಸುಬ್ರಾಯಚಾರ್ಯಗೆ ಯಾವುದೋ ಒಂದು ಸಣ್ಣ ಸಮಸ್ಯೆ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಯಾರೋ ಒಬ್ಬ ಹುಡುಗನಿಗೆ ಇದು ಎಕ್ಸಾಮ್ ಬರೆಯಕ್ಕಾಗಿಲ್ಲ, ಯಾರೋ ಒಬ್ಬ ಸೈಕಲ್ ಇಂದ ಬಿದ್ಬಿಟ್ಟವನೇ, ಇವೇ ದೊಡ್ಡ ಸಮಸ್ಯೆಗಳು ಇವ್ರಿಗೆ ಬಂದ್ಬಿಟ್ಟಿರ್ತಾರೆ ಅಂತ ಅನ್ಕೊಂಡು, ಸಾರ್ ಮೀಟಿಂಗ್ ನಡೀತಾ ಇದೆ, ಮೀಟಿಂಗ್ ಮುಗಿಲಿ ಆಮೇಲೆ ಬರ್ತೀವಿ. ಇಲ್ಲಪ್ಪ, ತುರ್ತು ವಿಷಯ, ಬಹಳ ಎಮರ್ಜೆನ್ಸಿ, ಬನ್ನಿ ಪ್ಲೀಸ್ ಬನ್ನಿ ಅಂದ್ರಂತೆ. ಆಮೇಲೆ ಏನ್ ಗುರುಗಳೇ ಅಂದ್ರಂತೆ. ಪ್ರಭುಗಳೇ, ನಮ್ಮ ಕಾಮೇಶ್ವರಮ್ಮ ಕುಪ್ಪಸ್ವಾಮಿ ಇದಾರಲ್ಲ, ಅವ್ರು ಸಿಕ್ಕಿದ್ರಪ್ಪ.
ಸರ್ ಅದು ಸರಿ ಸರ್, ಮೀಟಿಂಗ್ ಮಧ್ಯದಲ್ಲಿ ಕರೆದು ಹೇಳೋದ ಸರ್? ಅದು ಏನ್ ಸರ್ ಸಿಕ್ಕಿದ್ರು? ಅವ್ರಿಗೆ 2 ಹೆಣ್ಮಕ್ಳು, ದೊಡ್ಡವಳಿಗೆ 30 ವರ್ಷ, ಚಿಕ್ಕವಳಿಗೆ 25 ವರ್ಷ, ಇಬ್ಬರಿಗೂ ಮದುವೆ ಆಗಿಲ್ಲಪ್ಪ, ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾರೆ, ಏನಾದ್ರೂ ಸಹಾಯ ಮಾಡ್ಬೇಕಲ್ಲಪ್ಪ ಅಂತ. ಇದನ್ನೇ ಕುವೆಂಪು ಅವ್ರಿಗೆ ಹೇಳ್ಬೇಕು ಅಂತಿದ್ದವ್ರು. ಅಲ್ಲ ಸರ್, ಕಾಮೇಶ್ವರ ಅವರ ಹೆಣ್ಮಕ್ಳಿಗೆ ಮದುವೆ ಮಾಡೋ ವಿಷಯ ಮೀಟಿಂಗ್ ಮಧ್ಯದಲ್ಲಿ ಡಿಸೈಡ್ ಮಾಡ್ಬೇಕಾಗಿರೋದ ಸರ್? ನೀವೇ ಅವರೆಲ್ಲ ಸಿಕ್ಕಿದ್ದಾರೆ, ಹತ್ಬಿಟ್ಟಿದ್ದಾರೆ ಅಂತ ಕಾಣಿಸಿದ್ರೆ ಇವ್ರು ಓಡ್ ಬಂದ್ಬಿಟ್ಟಿದ್ದಾರೆ ತಕ್ಷಣ. ಆಮೇಲೆ ಇವ್ರು ನಕ್ರಂತೆ, ಅಲ್ಲ ಸರ್ ಮೀಟಿಂಗ್ ಮಧ್ಯದಲ್ಲಿ ಕರೀತಿರಲ್ಲ ಸರ್, ರಾತ್ರಿ ನಾಳೆ ಮಾತಾಡೋದಾಗಲ್ವ ಸರ್, ಅಥವಾ ಈ 3 ದಿವಸ ಬಿಟ್ಟು ಮಾತಾಡೋದಾಗಲ್ವ ಸರ್, ಇಷ್ಟು ಅರ್ಜೆಂಟ್ ಆಗಿ ನಿಮ್ ಕತೆ ಹಿಂಗೆ ಸರ್ ಅಂದ್ರಂತೆ. ತಮಾಷೆ ಮಾಡ್ಬಿಡ್ರಪ್ಪ, ತಮಾಷೆ ಮಾಡ್ಬಿಡಿ, ಕಾಮೇಶ್ವರಮ್ಮ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾರೆ ಪಾಪ, ಅವ್ರು ನೋಡಿದಾಗ ನನಗೆ ಅಯ್ಯೋ ಅನ್ನಿಸ್ಬಿಡ್ತು, ನನಗೆ ತುಂಬಾ ಕರುಳು ಹಿಂಡಿದಂಗ ಆಗುತ್ತೆ, ಏನಾದ್ರೂ ಮಾಡ್ಬೇಕಪ್ಪ ಅಂದ್ರಂತೆ. ಪ್ರಭುಶಂಕರ್ ತಕ್ಷಣ, ಸರ್ ಅರ್ಜೆಂಟ್ ಆಗಿ ಏನಾದ್ರು ಮಾಡ್ಬೇಕಾ ಸರ್? ಇವ್ರದಪ್ಪ ಮಾಡ್ಲೇಬೇಕಪ್ಪ. ಹಂಗಾದ್ರೆ ನಡೀರಿ, ಕಿರಿಯವಳು ನಾನ್ ಮದುವೆ ಆಗ್ತೀನಿ, ಹಿರಿಯವಳು ನೀವು ಮದುವೆ ನಡೀರಿ. ಸುಬ್ರಾಚಾರ್ಯ ಅವರು ಯಾವಾಗ್ಲೂ ನಾನು ಹೇಳ್ತಾರೆ ಅಚ್ಚ ಬಿಳಿ ಉತ್ತರ ಹಾಕೊಂಡು ನೆಲದ ಮೇಲೆ ಕೂತ್ಕೊಂಡು ಜೋರಾಗಿ ಹೊಟ್ಟೆ ಹಿಡ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ರಂತೆ. ಏನ್ ಸರ್ ಇದು, ಮೀಟಿಂಗ್ ಮಧ್ಯದಲ್ಲಿ ಹೆಣ್ಮಕ್ಳಿಗೆ ಮದುವೆ ಮಾಡ್ಬೇಕು ಅಂತ ಕರಿತಿರಲ್ಲ ಸರ್ ನೀವು ಅಂತ. ನನಗೆ ಭಯ ಆಗೋಯ್ತು, ಅವ್ರು ನಗ್ತಾ ಇದ್ದಿದ್ದು ನೋಡಿದ್ರೆ. ಅವ್ರಿಗೆ ಒಂದು ಹರ್ನಿಯಾ ಆಪರೇಷನ್ ಬೇರೆ ಆಗಿತ್ತು. ನಾನು ಸಾರ್ ನಗ್ಬೇಡಿ ಸರ್, ಪ್ರಭುಶಂಕರ್ ತುಂಬಾ ನಗ್ಸೋರು, ನಗ್ಬೇಡಿ ಸರ್ ಅಂದ್ರೆ ಅವ್ರು ಕೇಳಿದ್ರೆ ಇಲ್ಲ 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 ಇಲ್ಲಪ್ಪ ನನ್ ನಗಕ್ಕಾಗ್ತಾ ಇಲ್ಲ ಅಂತ ಒತ್ತಾಡ್ಕೊಂಡು ನಗ್ತಿದ್ರು. ಪ್ರಭುಶಂಕರ್ ನಮ್ಮ ಸುಬ್ರಾಚಾರ್ಯ ಹಾಗೆ ಬಹಳ ಮುಗ್ಧರಾಗಿರೋರು ಅವರು. ಪ್ರಭುಶಂಕರ್ ಇನ್ನೊಂದು ತಮಾಷೆ ಪ್ರಶ್ನೆಗೆ ಹೇಳ್ತೀನಿ, ಅವಾಗ್ಲೂ ಅವ್ರು ಹಂಗೆ ನಕ್ರಂತೆ. ಈ ಸಿ ಡಿ ನರಸಿಂಹಯ್ಯನವರು ಪ್ರಿನ್ಸಿಪಲ್ ಆಗಿದ್ರು, ಪ್ರೊಫೆಸರ್ ಸಿ ಡಿ ಎನ್ ಅಂತ ಬಹಳ ಪ್ರಸಿದ್ಧವಾದ ಇಂಗ್ಲಿಷ್ ಪ್ರೊಫೆಸರ್ ನಮ್ಮ ಮೈಸೂರು ಯೂನಿವರ್ಸಿಟಿನಲ್ಲಿ, ಬಹಳ ದೊಡ್ಡ ಹೆಸರಿದ್ದಂಥವ್ರು. ಸಿ ಡಿ ಎನ್ ಪ್ರಿನ್ಸಿಪಲ್ ಆಗಿದ್ದಾಗ ಈ ಸ್ಟೂಡೆಂಟ್ಸ್ ಟ್ಯುಟೋರಿಯಲ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಮಾಡಿದ್ರು. ಏನಂದ್ರೆ ಒಂದು ಬ್ಯಾಚ್ ಆಫ್ ಸ್ಟೂಡೆಂಟ್ಸ್, ಒಂದು 30 ಜನನೋ ಏನೋ, ಒಬ್ಬ ಟೀಚರ್ ಅವರ ವಾರ್ಡ್ ಅವ್ರು ನೋಡ್ಕೊಳ್ಳೋದು. ಆ ಟೀಚರ್ಗಳು ಆ ವಿದ್ಯಾರ್ಥಿಗಳ ಎಲ್ಲ ಕ್ಷೇಮ ಸಮಾಚಾರ ಅವ್ರಿಗೆ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ನಡುವೆ ಒಂದು ಒಳ್ಳೆ ಸಂಬಂಧ ಇರಬೇಕು ಅಂತ ಹೇಳಿ 1 ವಾರಕ್ಕೊಂದ್ಸಲ ಈ ಟೀಚರ್ ಅವರಿಗೆ ತಿಂಡಿ ಕೊಡಿಸೋದು. ಅದು ಸ್ವಂತ ಖರ್ಚಲ್ಲ, ಯೂನಿವರ್ಸಿಟಿ ಅದನ್ನು ರೀಇಂಬರ್ಸ್ ಮಾಡ್ತಾರೆ. ಸೊ ಇವ್ರು ತಿಂಡಿ ಕೊಡಿಸೋರು. ಹೀಗಾಗಿ ಈ ತರದೊಂದು ಸಿಸ್ಟಮ್ ವರ್ಕ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ತನ್ನ ಟೀಚರ್ ಜೊತೆ ಅವ್ರ ಕಷ್ಟ ಸುಖ ಎಲ್ಲ ಹೇಳ್ಕೊಂಡ್ರೆ ಒಂದು ಟೀಚರ್ ಸ್ಟೂಡೆಂಟ್ ರಿಲೇಶನ್ಶಿಪ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಕಾಲೇಜಲ್ಲಿ ಡಿಸಿಪ್ಲಿನ್ ಇಂಪ್ರೂವ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಒಂಥರ ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಸ್ಟೂಡೆಂಟ್ ಟೀಚರ್ಸ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂತ ಇದೊಂದು ಸಿಸ್ಟಮ್ ತಂದಿರುತ್ತೆ. ಸರಿ, ಬೇರೆ ಮೇಷ್ಟ್ರುಗಳೆಲ್ಲ ಇದು ತಿಂಡಿ ಕಾಫಿ ಯೋಜನೆ ಅಂತ ಮಾಡ್ಕೊಂಡು ವಾರಕ್ಕೊಂದ್ ದಿವಸ ಕರ್ಕೊಂಡು ಹುಡುಗರು ತಿಂಡಿ ಕೊಡ್ಸ್ಬಿಡೋದು. ಏನ್ರಿ ಏನಾದ್ರು ಪ್ರಾಬ್ಲಮ್ ಇದೆಯೇನಪ್ಪ, ಪ್ರಾಬ್ಲಮ್ ಇದ್ರೆ ಹೇಳ್ರಿ, ಹೋಗ್ರಿ ಎಲ್ಲ ಅಂತ ಕಳಿಸ್ತಿದ್ರು. ಆದ್ರೆ ಸುಬ್ರಾಚಾರ್ಯರಿಗೆ ಯಾವ್ದಾದ್ರು ಒಂದು ಯೋಜನೆ ಯೂನಿವರ್ಸಿಟಿ ಬಂತು ಅಂದ್ರೆ ಕಾಯ ವಾಚ ಮನಸ ಅದನ್ನ ಬಹಳ ಶ್ರದ್ಧೆಯಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಿದ್ದು ಸುಬ್ರಾಚಾರ್ಯ. ಸರಿ, ಹುಡುಗರನ್ನ ಕರ್ಕೊಂಡು ಬಂದಾಗ ಅವರು, ಇದೆಲ್ಲ ನಿಮ್ಗೆ ಏನನ್ಸುತ್ತೋ ಗೊತ್ತಿಲ್ಲ, ಆ ಮಕ್ಕಳಿಗೆ ಆ ಕಾಲದ ಹಳ್ಳಿ ಮಕ್ಕಳು ನೀವು ನೆನಪಿಸ್ಕೋಬೇಕು. ಸುಬ್ರಾಚಾರ್ಯ ಏನ್ ಹೇಳ್ಕೊಡ್ತಿದ್ರು ಗೊತ್ತಾ? ಅವ್ರಿಗೆ ಬ್ರಷ್ ಮಾಡೋದು ಹೇಗೆ, ಅವರೇ ಟೂತ್ ಬ್ರಷ್ ತಗೊಂಡು ಹೋಗಿ ಹಲ್ಲನ್ನು ಹೆಂಗ್ ಬ್ರಷ್ ಮಾಡ್ಬೇಕು ಅಂತ ಹೇಳ್ಕೊಂಡು, ಉಗುರು ಕತ್ತರಿಸೋದು ಹೇಗೆ ಅವರೇ ಕೈ ಹಿಡ್ಕೊಂಡು ಉಗುರು ಕತ್ತರಿಸಿ ತೋರಿಸ್ಕೊಡೋ, ಆಮೇಲೆ ಶೂ ಪಾಲಿಶ್ ಮಾಡ್ಕೊಳ್ಳೋದು ಹೇಗೆ, ಬಟ್ಟೆಗಳನ್ನ ನೀಟಾಗಿ ಹಾಕೊಳ್ಳೋದು ಹೇಗೆ, ಇಸ್ತ್ರಿ ಮಾಡೋದು ಹೇಗೆ, ಇದೆಲ್ಲ ಹೇಳ್ಕೊಡೋದು ಮಕ್ಕಳಿಗೆ. ಸರಿ, ಒಂದ್ಸಲ ಪ್ರಭುಶಂಕರ್ ಅವ್ರಿಗೆ ಹೇಳಿದ್ರಂತೆ, ಪ್ರಭುಗಳೇ ಮುಂದಿನ ವಾರ ನಮ್ಮ ಟ್ಯುಟೋರಿಯಲ್ ಹುಡುಗರನ್ನೆಲ್ಲ ಕರ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಪ್ರಭುಶಂಕರ್ ಅವ್ರವ್ರಿಗೆ ಬಹಳ ಸಲಿಗೆ ಸಂಬಂಧ ಅದು. ಅಲ್ಲಿಗೆ ಹೋಗೋದು ಹೇಗೆ ಅಂದ್ರಂತೆ ಪ್ರಭುಶಂಕರ್, ನಡ್ಕೊಂಡು. ಸರಿ, ಅಲ್ಲಿಗೆ ಯಾಕೆ? ನೋಡಿ, ಅಲ್ಲಿ ಪ್ರಶಾಂತವಾಗಿರುತ್ತೆ, ವಿದ್ಯಾರ್ಥಿಗಳ ಕೈಲಿ ಧ್ಯಾನ ಮಾಡಿಸೋಣ. ಯಾಕೆ? ಹುಡುಗರಿಗೆ ಧ್ಯಾನ ಮಾಡೋದ್ರಿಂದ ಒಳ್ಳೊಳ್ಳೆ ಚಿಂತನೆಗಳು ಬರ್ತವೆ, ಆದ್ರಿಂದ ಅವ್ರ ಜೀವನವೇ ಪರಿವರ್ತನೆ ಆಗಬಹುದು. ಸರ್, ನಾನು ಎಷ್ಟೋ ವರ್ಷದಿಂದ ಧ್ಯಾನ ಮಾಡಿದ್ದೀನಿ ಸರ್, ನನ್ನ ಜೀವನದಲ್ಲೂ ಏನು ಪರಿವರ್ತನೆ ಆಗಿಲ್ಲ ಸರ್. ತಮಾಷೆ ಮಾಡಬೇಡಿ ಪ್ರಭುಗಳೇ. ಇಲ್ಲ ಗುರುಗಳೇ, ನಿಧಾನವಾಗಿ ಯೋಚನೆ ಮಾಡಿ. ನಾನು ಬ್ರಹ್ಮಚಾರಿಯಾಗಿದ್ದೆ, ದಿನ ಧ್ಯಾನ ಮಾಡಿದ್ರೆ ಮದುವೆ ಆಗೋಯ್ತಪ್ಪ ನನಗೆ. ನೀವು ಧ್ಯಾನ ಮಾಡಿ ನೀವು ಬ್ರಹ್ಮಚಾರಿ ಆಗಿದ್ರೆ ನಿಮ್ಗೂ ನನ್ನ ಹಾಗೆ ಆದ್ರೆ ಏನ್ ಗತಿ? ಆಮೇಲೆ ನಿಮಗೇನೋ ಸರಿ ಏನೋ ಆಗುತ್ತೆ, ನಿಮ್ಗೊಂದು ಸಂಬಳ ಇದೆ, ಕೆಲಸ ಇದೆ,
ಈ ಹುಡುಗರಿಗೂ ಹಾಗೆ ಆದ್ರೆ ಅವ್ರ ವಿದ್ಯಾಭ್ಯಾಸ ಮುಂದುವರಿಯೋದು ಹೇಗೆ? ಹಾಗಾದ್ರೆ ಬೇಡ ಅಂತೀರಾ? ಗುರುಗಳೇ, ನಿಮ್ಗೆ ಹೇಗೆ ಹೇಳಿ, ನೀವಿಷ್ಟು ಮುಗ್ಧರಾಗಿದ್ರೆ ಹೇಗೆ? ಅದಕ್ಕೆಲ್ಲ ನಾನು ಬೇಡ ಅಂದಿದ್ದು. ನಾವು ಹುಡುಗರನ್ನ ಚಾಮುಂಡಿ ಬೆಟ್ಟದವರೆಗೆ ನಡ್ಸ್ಕೊಂಡು ಹೋಗ್ತೀವಿ, ಅಲ್ಲಿ ಅವ್ರಿಗೆ ಹಸುವಾಗುತ್ತೆ, ತಿಂಡಿ ಕೊಡಿಸ್ತೀವಿ, ಮತ್ತೆ ನಡ್ಸ್ಕೊಂಡ್ ಬರ್ತೀವಿ, ಮತ್ತೆ ಹಸುವಾಗುತ್ತೆ, ತಿಂಡಿ ಕೊಡಿಸ್ಬಿಡ್ವೆ, ದುಡ್ಡೆಲ್ಲಿದೆ ಅಂದ್ರಂತೆ. ಸುಬ್ರಾಯಾಚಾರ್ಯ ತಕ್ಷಣ ದುಡ್ಡಿಗೆ ಏನಾದ್ರು ಮಾಡೋಣ ಅಂದ್ರಂತೆ. ಪ್ರಭುಶಂಕರ್ ಹೇಳೋದು, ಏನಾದ್ರೂ ಮಾಡೋಣ ಅಂತ ಸುಬ್ರಾಯಾಚಾರ್ಯ ನಾನು ಮಾತಾಡ್ಕೊಂಡ್ರೆ ನಮ್ಮಿಬ್ಬರ ಪರಿಭಾಷೆಯ ಅರ್ಥ ಒಂದೇ, ಸಾಲ ಮಾಡೋಣ ಅಂತ. ಇಬ್ಬರ ಹತ್ರನೂ ದುಡ್ಡು ಇರ್ತಿರ್ಲಿಲ್ಲ. ಆದ್ರಿಂದ ನಾನು ಗಟ್ಟಿ ಮನಸ್ಸು ಮಾಡಿ ಹೇಳಿದೆ, ಸರ್ ಈಗಾಗ್ಲೇ ಸಾಲ ಜಾಸ್ತಿ ಆಗಿದೆ, ಖಂಡಿತ ಬೇಡಿ. ಒಂದು ದಿನ ಧ್ಯಾನ ಮಾಡಿದ್ರೆ ಏನು ಆಗೋದಿಲ್ಲ. 16 ವರ್ಷ ತಪಸ್ಸು ಮಾಡಿದವ್ರಿಗೂ ಕಂಡುಬಿಟ್ಟು ರಂಬೆ ಊರ್ವಶಿ ಅಂತ ಕನವರ್ಸಿದವರಿದ್ದಾರೆ. ಈಗ ನಮ್ಮ ಹುಡುಗರು 1 ಗಂಟೆ ಧ್ಯಾನ ಮಾಡಿ ರಂಬೆ ಊರ್ವಶಿ ಮೇನಕೆಯರನ್ನ ಕರೆಸಿ ಅಂತ ಹಠ ಇಡೋದು ನಾವೇನ್ ಮಾಡೋದು? ಆ ಹುಡುಗರನ್ನ ಕರ್ಕೊಂಡು ಬಂದು ನೋಟ್ಸ್ ಬರೀತಾರೆ ಅಂದ್ರೆ, ಅವ್ನ ಪುಸ್ತಕಗಳೆಲ್ಲ ಇಸ್ಕೊಂಡು ನೋಟ್ಸ್ ಬರೀತಾರೆ. ನಾನ್ ನೋಡಿದ್ದು. ಆಮೇಲೆ ಸುಬ್ರಾಯಾಚಾರ್ಯ ಅಕ್ಷರಗಳು ಎಂತ ಮುದ್ದು ಅಂದ್ರೆ ನೋಡ್ಬೇಕು, ಅವನ ಕೈಯಲ್ಲಿ ಹಿಡ್ಕೊಂಡು ನೋಡ್ಬೇಕು, ಅಷ್ಟು ಮುದ್ದಾದ ಅಕ್ಷರಗಳು ಬರೆಯೋ. ಯೂನಿವರ್ಸಿಟಿಯಲ್ಲಿ ಯೋಗ ಕ್ಲಬ್, ಮ್ಯಾಜಿಕ್ ಕ್ಲಬ್, ಆಮೇಲೆ ಎಲೋಕ್ಯೂಷನ್ ಕ್ಲಬ್, ಡಿಬೇಟಿಂಗ್ ಕ್ಲಬ್, ಏನೇನೋ ಕ್ಲಬ್ಗಳು ಮಾಡೋರು. ವಿದ್ಯಾರ್ಥಿಗಳೆಲ್ಲ ಇದ್ರಲ್ಲಿ ತೊಡಗಿಸ್ಬಿಟ್ರೆ ಮಕ್ಕಳ ಅವರ ಆಸಕ್ತಿಗಳು ಬೇರೆ ಬೇರೆ ಕಡೆ ಹರಿಯಲ್ಲ ಅಂತ ಹೇಳಿ ಎಲ್ಲರೂ ಏನಾದ್ರೂ ಒಂದು ಕ್ಲಬ್ ಅಲ್ಲಿ ಭಾಗವಹಿಸೋ ಹಂಗೆ ಮಾಡೋರು. ದ ಮೋಸ್ಟ್ ಸಕ್ಸಸ್ಫುಲ್ ಎಫಿಷಿಯಂಟ್ ಸ್ಟೂಡೆಂಟ್ಸ್ ವೆಲ್ಫೇರ್ ಆಫೀಸರ್ ಇನ್ ದ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಒಬ್ಬ ಮಹಾನುಭಾವನ ಕಥೆ. ನನಗೆ 2, 3, 4 ಗಂಟೆ ನಿರಂತರವಾಗಿ ಹೇಳೋದಕ್ಕೆ ಬೇಕಾದಷ್ಟು ಸಾಧ್ಯ ಇದೆ. ಯಾಕೆಂದ್ರೆ ಯೂನಿವರ್ಸಿಟಿಯಲ್ಲ, ಇಡೀ ಸಮಾಜದಲ್ಲಿ ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರು ಮಹನೀಯರು ಕಾಣಿಸ್ತಾರಂತಷ್ಟೇ ಅಂತವ್ರು. ಇನ್ನೊಂದು ಪ್ರಸಂಗ ಹೇಳ್ಬಿಟ್ಟು ಮುಗಿಸ್ತೀನಿ, ಇದನ್ನ ಹೇಳ್ಬೇಕು. ಸುಬ್ರಾಯಾಚಾರ್ಯರು ಬ್ರಹ್ಮಚಾರಿಯಾಗಿದ್ರು. ಆಗ ನಮ್ಮ ಯೂನಿವರ್ಸಿಟಿಯಲ್ಲೇ ಇದ್ರು ಅಂತ ಕಾಣಿಸುತ್ತೆ. ಇವೆಲ್ಲ ನಾವು ಬರೋದಕ್ಕೆ ಮುಂಚೆ ನಡೆದಿದ್ದ ಘಟನೆ. ಯಾರೊಬ್ಬ ಮಹಿಳೆಗೆ ಸುಬ್ರಾಯಾಚಾರ್ಯ ಮೇಲೆ ತುಂಬಾ ಮನಸ್ಸಿತ್ತು. ಅವರು ಒಂದ್ಸಲ ಆಗ ವೈಸ್ ಚಾನ್ಸಲರ್ ದೇಜಗೌರ ಹತ್ರ ಹೋಗಿ ಕೇಳೋದಂತೆ, ಸುಬ್ರಾಯಾಚಾರ್ಯನ ಒಪ್ಸಿ ನಾನು ಮದುವೆ ಮಾಡಿಸಿ, ನಾನು ಆ ಪುಣ್ಯಾತ್ಮನಿಗೆ ಹೆಂಡತಿ ಅಂತ ಅನ್ಸ್ಕೊಂಡು ಇದ್ಬಿಡ್ತೀನಿ. ಸುಬ್ರಾಯಾಚಾರ್ಯ ನಕ್ಕು, ಈಗ ಅದೆಲ್ಲ ಸಾಧ್ಯ ಇಲ್ಲ, ಆ ವಯಸ್ಸು, ಕಾಲ, ಆಲೋಚನೆ ಎಲ್ಲ ದಾಟಿ ನಾನು ಬಹಳ ಮುಂದೆ ಬಂದ್ಬಿಟ್ಟಿದ್ದೀನಿ, ಆಗಲ್ಲ ಅಂತ ಹೇಳಿದ್ರಂತೆ. ಆಯಮ್ಮ ಬೆನ್ ಬಿದ್ಬಿಟ್ರು. ಒಂದು ದಿನ ಅವರು ನಮ್ಮ ಸೆಂಟನರಿ ಬಿಲ್ಡಿಂಗ್ ಇದೆ, ಆ ಶತಮಾನೋತ್ಸವ ಭವನದ ಬಿಲ್ಡಿಂಗ್ ನಲ್ಲಿ ಇವ್ರ ಆಫೀಸು. ಆಕೆ ಬಂದು ಅವರು ಸಂಜೆ ಹೊರಡುವಾಗ ಬಾಗಿಲಿಗೆ ಅಡ್ಡ ನಿಂತಿರ್ತಾರೆ. ಇವತ್ತು ನೀವು ನನ್ನನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಳ್ಳೇಬೇಕು, ಇಲ್ದಾರೆ ನಾನು ಇಲ್ಲಿಂದ ಹೋಗಲ್ಲ. ಸುಬ್ರಾಯಾಚಾರ್ಯ ಮತ್ತೆ ಒಳಗೋಗ್ಬಿಟ್ರು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನನಗೆ ನಾಳೆವರೆಗೆ ಸಮಯ ಕೊಡ್ತೀರಾ ಅಂದ್ರು. ಅಲ್ಲಿಂದ ಸದ್ಯ ಪಾರಾಗ್ಬೇಕಾಗಿತ್ತು. ಅದಕ್ಕೆ ಅಯ್ಯಮ್ಮ, ಆಯ್ತು ನಾಳೆ ಬೆಳಿಗ್ಗೆ ಹೇಳ್ತೀರಾ? ನಾಳೆ ಬೆಳಿಗ್ಗೆನೆ ಹೇಳ್ತೀನಿ, ಆಯ್ತು ಈಗ ಹೋಗಿ ಅಂತ ಬಿಟ್ರು. ಬಿಟ್ಬಿಟ್ಟು ಅಯ್ಯಮ್ಮ ರಾತ್ರಿ ಇಡೀ ಇವ್ರ ಆಫೀಸ್ ಬಾಗ್ಲ ಹತ್ರನೇ ಕೂತಿದ್ರು. ನೀವು ಬಂದಾಗ ನೀವು ನನಗೆ ಹೇಳ್ಬೇಕು, ಮದುವೆ ಆಗ್ತೀನಿ ಅಂತ ಹೇಳ್ಬೇಕು ಅಂತ ರಾತ್ರಿ ಇಡೀ ಅವ್ರ ಆಫೀಸ್ ಹತ್ರ, ಅವ್ರ ಆಫೀಸ್ ಬಾಗ್ಲಲ್ಲೇ ಕೂತಿದ್ರು. ಇವ್ರು ಹೋದ್ರು, ಅಯ್ಯಮ್ಮ ಅಲ್ಲೇ ಕೂತಿದ್ದಾರೆ. ಅವ್ರಿಗೆ ಭಯ ಆಗೋಯ್ತು. ಅವ್ರ ತಕ್ಷಣ, ತಾಯಿ, ನಾನು ಮದುವೆ ಆಗೋ ಆಲೋಚನೆಯನ್ನು ದಾಟಿ ಬಹಳ ದೂರ ಬಂದ್ಬಿಟ್ಟಿದ್ದೇನೆ, ಈ ವಾಪಸ್ ಸುಖವಾಗಿರೋದಿಲ್ಲ. ಆಮೇಲೆ ನನ್ನನ್ನು ಮದುವೆ ಮಾಡ್ಕೊಂಡ್ರೆ ನೀವು ಸುಖವಾಗಿರೋದಿಲ್ಲ. ಇಲ್ಲ, ನನ್ನ ನಂಬಿಕೆ ಇದೆ, ನಿಮ್ಮನ್ನ ನಂಬಿದವ್ರು ಯಾರು ಅಸುಖಿಗಳಾಗೋದಕ್ಕೆ ನೀವು ಬಿಡೋದಿಲ್ಲ, ನೀವು ನನ್ನ ಚೆನ್ನಾಗಿ ನೋಡ್ಕೊತೀರಿ. ಇಲ್ಲ, ನಾನು ಮದುವೆ ಆಗ್ಲೇಬೇಕು. ಇಲ್ಲ, ಸಾಧ್ಯ ಇಲ್ಲ. ಸುಬ್ರಾಯಾಚಾರ್ಯ ವಾಪಸ್ ಹೋಗಿ ರಜೆ ಹಾಕ್ಬಿಟ್ಟು ಹೊಟ್ಟೋದು. ಮತ್ತೆ ಸಿಗ್ಲಿಲ್ಲ ಕೈಗೆ. ದಿಸ್ ಹ್ಯಾಪನ್ಡ್ ಇನ್ ದ ಯೂನಿವರ್ಸಿಟಿ. ಅದಾದ್ಮೇಲೆ ಮೈಸೂರಲ್ಲಿ ರಾಮಸ್ವಾಮಿ ಸರ್ಕಲ್ ಅಂತಿದೆ, ಮಹಾರಾಜಾಸ್ ಕಾಲೇಜ್ ಹತ್ರದಲ್ಲಿ. ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಆ ಸರ್ಕಲ್ ಪೆಟ್ರೋಲ್ ಬಂಕ್ ಅಲ್ಲಿ ಸುಬ್ರಾಯಾಚಾರ್ಯದ ಒಂದು ಕಾರ್ ಇತ್ತು, ಮಾರಿಸ್ ಮೈನರ್, ಒಂದು ಪುಟ್ಟ ಕಾರ್. ಆ ಕಾರಿಗೆ ಪೆಟ್ರೋಲ್ ಹಾಕ್ಸೋದಕ್ಕೆ ಆ ಪುಣ್ಯಾತ್ಮ ಒಳಗ್ ಕೂತ್ಕೊಂಡು ಪೆಟ್ರೋಲ್ ಹಾಕ್ಸ್ತಿರ್ಲಿಲ್ಲ. ಯಾಕೆಂದ್ರೆ ಹುಡುಗ ನಿಂತ್ಕೊಂಡು ಹಾಕ್ತಾರಲ್ಲ ಅಂತ ಕೆಳಗಿಳಿದು ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ. ಆ ಅಮ್ಮ ಅದು ಎಲ್ಲಿದ್ರು ತಂದು ದಪ್ಪ ಕಲ್ಲಿಂದ ಅದ್ರ ಪಕ್ಕದಲ್ಲಿ ಯೂನಿವರ್ಸಿಟಿ ಟೀಚರ್ಸ್ ಕ್ವಾರ್ಟರ್ಸ್ ಇವೆ. ಅದು ನೋಡಿದ ತಕ್ಷಣ ಅಲ್ಲಿ ಇದ್ದವರೆಲ್ಲ ಓಹೋ ಅಂದ ತಕ್ಷಣ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಅಲ್ಲಿ ಇದ್ದವರೆಲ್ಲ ಓಡ್ ಬಂದಾಗ ಸುಬ್ರಾಯಾಚಾರ್ಯ ರಕ್ತ ಹರಿತಾ ಇದೆ, ಹಿಂಗ್ ಇಟ್ಕೊಂಡಿದ್ದಾರೆ, ಅಲ್ಲಿ ಸುತ್ತಮುತ್ತ ಇದ್ದಾರೆ. ಮೊದ್ಲ ಆ ಅಮ್ಮನ ಹಿಡೀರಿ, ಆಕೆ ಕಂಪ್ಲೇಂಟ್ ಕೊಡೋಣ. ಸುಬ್ರಾಯಾಚಾರ್ಯದ ಒಂದೇ ಹಠ, ಯಾರು ಏನು ಮಾಡ್ಬೇಡಿ ಆಕೆಗೆ, ದಯವಿಟ್ಟು ಏನು ಮಾಡ್ಬೇಡಿ ಆಕೆಗೆ, ಅವ್ರನ್ನ ಹಾಗೆ ಬಿಟ್ಬಿಡಿ, ಅವ್ರಿಗೆ ತೊಂದರೆ ಕೊಡ್ಬೇಡಿ ಅಂತ ಸುಬ್ರಾಯಾಚಾರ್ಯ ಎಲ್ರಿಗೂ ಕೂಗ್ಕೋತಾ ಇದ್ದಾರೆ, ಕಿರ್ಚ್ಕೋತಾ ಇದ್ದಾರೆ, ಯಾರು ತೊಂದರೆ ಕೊಡ್ಬೇಡಿ ಅವ್ರಿಗೆ.
ಅವರು ಅವ್ರು 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 ನೋಡ್ಕೊಳ್ಳಿ ಅವ್ರ ಮನಸ್ಸು ಸ್ಥಿಮಿತದಲ್ಲಿಲ್ಲ, ಅವ್ರಿಗೇನು ಮಾಡ್ಬೇಡಿ ಅಂತ. ಆಕೆಗೆ ಏನು ಮಾಡಕ್ ಬಿಡ್ಲಿಲ್ಲ. ಕೊನೆಗೆ ವೈಸ್ ಚಾನ್ಸಲರ್ ಹಿಮ್ಸೆಲ್ಫ್ ಬಂದ್ರು, ದೇಜವರೇಗೌಡರು ಬಂದ್ರು. ನಾವು ಯೂನಿವರ್ಸಿಟಿಯಿಂದ ಕಂಪ್ಲೇಂಟ್ ಕೊಡ್ತೀವಿ, ನೀವು ಕೊಡಬೇಡಿ ಸುಬ್ರಾಯಾಚಾರ್ಯ, ನಾವು ಕೊಡ್ತೀವಿ. ಅವ್ರು ಹೇಳಿದ್ರು, ಸರ್ ಇದೊಂದು ಉಪಕಾರ ಮಾಡಿ, ಆ ಯಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ಬೇಡಿ. ಆಕೆ ದುಷ್ಟಳಲ್ಲ, ನನ್ನನ್ನ ಸುಮ್ಮನೆ ಮನಸ್ಸು ಹಚ್ಕೊಂಡು ನನ್ನ ಪ್ರೀತಿ ತಪ್ಪು ಮಾಡಿದ್ದಾಳೆ, ಕಂಪ್ಲೇಂಟ್ ಕೊಡ್ಬೇಡಿ. ಗಾಂಧಿಯನ್ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ತರಹದ ಉದಾಹರಣೆಗಳು ನೋಡ್ತೀವ ನಾವು. ಸರಿ, ಆಕೆ ಮೇಲೆ ಕಂಪ್ಲೇಂಟ್ ಕೊಡಕ್ ಬರಲಿಲ್ಲ. ನಿಮ್ಗೆ ದಾರುಣ ಕತೆ ಗೊತ್ತಾ? ಸುಬ್ರಾಯಾಚಾರ್ಯ ಕೊನೆಯಲ್ಲಿ ಬ್ರೈನ್ ಹ್ಯಾಮರೇಜ್ ಕೂಡ ಆಯ್ತು ಅವ್ರಿಗೆ. 2 ಕತೆ ಹೇಳ್ತಾರೆ. ಒಂದು, ಅವರು 1942 ಚಳುವಳಿಯಲ್ಲಿ ಏಡ್ಸ್ ತಿಂದದ್ದು. ಅವ್ರಿಗೆ ಆವಾಗ ತಲೆನೋವು ಬರ್ತಿತ್ತು, ಯಾರಿಗೂ ಹೇಳಲಿಲ್ಲ, ತಮ್ಮ ಕಾಯಿಲೆಯನ್ನು ಮುಚ್ಚಿಟ್ಬಿಟ್ರು. ಅವ್ರು ಯಾವಾಗ್ಲೂ ಸಂತೋಷವಾಗಿರೋರು, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಂಡು ಬಂದ್ರು ಯಾರಿಗೂ ಹೇಳ್ತಿರ್ಲಿಲ್ಲ. ಮನೆಯಲ್ಲಿ ತಂಗಿ ಬೇಜಾರು ಮಾಡ್ಕೊಬಿಟ್ರೆ, ಕಳವಳ ಪಟ್ರೆ ಅಂತ, ಅದನ್ನು ಹೇಳಲಿಲ್ಲ. ಆ ಘಟನೆಯಿಂದಾಗಿ, ಅಥವಾ ಈ ಯಮ ಹೊಡೆದ್ರಲ್ಲ, ಆ ಘಟನೆಯಿಂದಾಗಿ ಸುಬ್ರಾಯಾಚಾರ್ಯ ಕೊನೆಯಲ್ಲಿ ತುಂಬಾ ದಾರುಣವಾದ ಸಾವು. ತುಂಬಾ ದಿವಸ ಕೋಮಾದಲ್ಲಿದ್ರವ್ರು, ತುಂಬಾ ಕಷ್ಟಪಟ್ಬಿಟ್ರು. ಕಡೆಯಲ್ಲಿ ಅವ್ರನ್ನ ನೋಡಿದ ಎಲ್ರಿಗೂ ಆ ಕಾಲದ ಒಂದು ಪ್ರಶ್ನೆ ಏನು ಅಂದ್ರೆ, ಈ ಮಹಾನುಭಾವನಿಗೆ ಈ ತರದೊಂದು ಕೊನೆ ಆಗ್ಬೇಕಾಗಿತ್ತ? ಹಿಂಗ್ ಸಾಯ್ಬೇಕಾ ಸುಬ್ರಾಯಾಚಾರ್ಯ ಅಂತವ್ರು? ಕೊನೆ ದಿನ ಅವ್ರಿಗೆ ಏನ್ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಸ್ವಾಮಿ ಜಗದಾತ್ಮಾನಂದಜಿ ಅವರು ಬೇಲೂರು ಮಠದಲ್ಲಿ ಕಲ್ಕತ್ತಾದಲ್ಲಿದ್ರು. ಅಲ್ಲಿಂದ ಅವರು ಯಾರನ್ನು ಕಳಿಸ್ಕೊಡ್ತಾರೆ, ಸುಬ್ರಾಯಾಚಾರ್ಯ ನೋಡ್ಕೊಂಡು ಬನ್ನಿ ಅಂತ. ಸುಬ್ರಾಯಾಚಾರ್ಯರು ಪಕ್ಕದಲ್ಲಿ ತಂಗಿಗೆ ಹೇಳ್ತಾರೆ, ನೋಡಿದ್ಯಾ ಸುಶೀಲಾ, ನನ್ನ ಯಾರು ನೋಡೋಕ್ ಬರೋದಿಲ್ಲ ಅಂತಿದ್ಯಲ್ಲ, ನೋಡು ಬಂದ್ರು, ಸ್ವಾಮೀಜಿ ಕಡೆಯಿಂದ ಬಂದ್ರು ಅಂದ್ರೆ ಸಂತೋಷ ಅಲ್ವಾ ಅಂದ್ರಂತೆ. ಅದನ್ನು ಕ್ಷೀಣವಾಗಿ. ಆಮೇಲೆ ಅವರು, ಸರ್ ಸ್ವಾಮೀಜಿಗೆ ನಾನು ಏನ್ ತಿಳಿಸ್ಲಿ ಸರ್? ಮನೆಯಲ್ಲಿ ಹಲವಾರು ದಿನ ಕಷ್ಟಪಟ್ಟು ನರಳ್ಕೊಂಡು ಸತ್ರು ಸುಬ್ರಾಯಾಚಾರ್ಯ. 1986ನೇ ಇಸ್ವಿ, 86ನೇ ಇಸ್ವಿ ಜುಲೈ 26ನೇ ತಾರೀಕು, 16ನೇ ತಾರೀಕು ಅಂತ ಕಾಣಿಸುತ್ತೆ ಅವ್ರು ತೀರ್ಕೊಂಡಿದ್ದು. ಒಂದು ಶ್ರೇಷ್ಠವಾದ ಬದುಕು, ಶ್ರೇಷ್ಠವಾದ ಜೀವನ. ಆದ್ರೆ ಇಂತಹ ಬದುಕುಗಳು ಹೀಗೇ ಹೋಗ್ತವೆ ಅಂತ ಗೊತ್ತಾಗೋದಿಲ್ಲ. ಸುಬ್ರಾಯಾಚಾರ್ಯ ಅವರಿಗೆ ನಾನೊಂದು ಸಣ್ಣ ಪದ್ಯದ ಶ್ರದ್ಧಾಂಜಲಿ ಬರೆದೆ. ಬಹಳ ಹಿಂದೆ ಅವರು ಹೆಚ್ಚು ಕಡಿಮೆ ತೀರ್ಕೊಂಡ ಸಮಯದಲ್ಲಿ, ತೀರ್ಕೊಂಡು ಸ್ವಲ್ಪ ದಿವಸಕ್ಕೆ. ಇದೊಂದು ಪತ್ರ ರೂಪದ ಕವನ, ಇದು ಓದ್ಬಿಡ್ತೀನಿ, ಅದರ ಜೊತೆ ಮುಗಿಸ್ತೀನಿ. ದಿವಂಗತ ಓಕಾಸು ಅವರಿಗೊಂದು ಪತ್ರ. ಹೇಗಿದ್ದೀರಿ ಸಾರ್ ಸ್ವರ್ಗದಲ್ಲಿ? ಹೇಗಿದ್ದೀರಿ ಸಾರ್ ಸ್ವರ್ಗದಲ್ಲಿ? ಇಲ್ಲಿದ್ದಾಗ ನೀವು ನಡೆದಾಡಿದ ರಸ್ತೆ, ಉಸಿರಾಡಿದ ಗಾಳಿ ಬಹಳ ಬದಲಾಗಿವೆ. ಹಾಸ್ಟೆಲಿನಲ್ಲಿ ನೀವು ತೊಳೆದು ಹೋದ ಶೌಚಾಲಯಗಳು ಮತ್ತೆ ನಾರುತ್ತಿವೆ. ನೀವು ಕೈಯಾಡಿದ ಮನೆಯ ಸೂರುಗಳು ಮತ್ತೆ ಸೋರುತ್ತಿವೆ. ಆಫೀಸಿನಲ್ಲಿ ಮತ್ತೆ ಬಿದ್ದಿದೆ ಧೂಳು. ಬೆಸೆದ ಮನಸ್ಸುಗಳಾಗಿವೆ ಮತ್ತೆ ಹೋಳು. ಸರ್, ನೀವು ಈಗ ಇಲ್ಲಿ ಇರಬೇಕಿತ್ತು. ಇದ್ದರೆ ನಿಮಗಿಲ್ಲಿ ಕೈ ತುಂಬಾ ಕೆಲಸವಿತ್ತು. ಅಂದ ಹಾಗೆ ಮೊನ್ನೆ ನಾನು ನಿಮ್ಮ ಮನೆ ಕಡೆ ಹೋಗಿದ್ದೆ. ಅಂದು ಬೀಸುಗಾಳಿಗೆ ಭಯಗೊಂಡಿದ್ದ ಬಯಲ ದೀಪವು ಕೈ ಮರೆ ಮಾಡಿಕೊಂಡು ತಂದು ಮನೆಯ ಗೂಡಿನಲ್ಲಿ ಇರಿಸಿದರಂತಲ್ಲ, ಅದು ತಣ್ಣಗೆ ಉರಿಯುತ್ತಿದೆ. ಅಂದು ಬೀಸುಗಾಳಿಗೆ ಭಯಗೊಂಡಿದ್ದ ಬಯಲ ದೀಪವು ಕೈ ಮರೆ ಮಾಡಿಕೊಂಡು ತಂದು ಮನೆಯ ಗೂಡಿನಲ್ಲಿ ಇರಿಸಿದಂತರಲ್ಲ, ಅದು ತಣ್ಣಗೆ ಉರಿಯುತ್ತಿದೆ. ಅಂಗಳದಲ್ಲಿ ನೀವು ಅಗೆದು ಬಿತ್ತಿದ ಕಾಳುಗಳು, ಸಸಿಗಳು ಬೆಳೆದು ಹೂ ಕಚ್ಚಿವೆ, ಹಣ್ಣಾಗಿ ತೊಳೆಬಿಚ್ಚಿವೆ. ಕಾಂಪೌಂಡಿನ ಮರಗಳ ಮಧ್ಯೆ ಶಶಾಂಕ ತೂಗಾಡುತ್ತಾನೆ. ಸ್ವರ್ಗ ಅಂದರೆ ಅಲ್ಲಿ ನನ್ನ ಕಲ್ಪನೆಯ ಪ್ರಕಾರ ಕೊಳೆಗೇರಿಗಳಿಲ್ಲ, ಹಾಸ್ಟೆಲ್ಗಳಿಲ್ಲ, ಬೇಯಿ ವ್ಯದೆಗಳಿಲ್ಲ, ಬಡತನವಿಲ್ಲ, ನೊಂದವರಿಲ್ಲ, ನಿಟ್ಟುಸಿರಿಲ್ಲ, ಫೀಸು ಕಟ್ಟಲು ಕಣ್ ಬಿಡುವ ಬರಿ ಹೊಟ್ಟೆಯ ಬರಿಗೈಯ ಹುಡುಗರಿಲ್ಲ, ಧರಣಿ ಇಲ್ಲ, ಮುಷ್ಕರವಿಲ್ಲ, ಸದಾ ನಗುವ ತೋಟವಂತೆ ನಂದನ. ಅಲ್ಲಿ ಅಗಿಯುವಂತಿಲ್ಲ, ನೆಡುವಂತಿಲ್ಲ, ಪೋಲಿ ಜನಗಳ ಕಾಟವಿಲ್ಲ. ಹಾಗಾಗಿ ನಿಮಗಲ್ಲಿ ಕೆಲಸವೇ ಇಲ್ಲ. ಸರ್,
ಬಹಳ ಬೋರಾಗುತ್ತಿರ್ಬೇಕಲ್ಲ. ಇನ್ನು ಅಪ್ಸರೆಯರು, ಅತ್ತರು, ಪನ್ನೀರು, ಸುಗಂಧ, ಮೋಜು, ಮಜಾ, ನಿಮಗೆ ಸುಖಪಟ್ಟು ಅಭ್ಯಾಸವಿಲ್ಲ. ಹೇಗೆ ಸಹಿಸಿಕೊಂಡಿದ್ದೀರೋ ಕಾಣೆ. ಅಥವಾ ಯಾವ ಅಪಾತ್ರನಿಗಾಗಿಯೂ ಸ್ವರ್ಗವನ್ನೂ ತ್ಯಾಗ ಮಾಡಿ ನರಕದ ಕಡೆಗೆ ನಡೆದು ಬಿಟ್ರೋ ಏನೋ. ಯಾರ ಕಂಪನಿಗೆ ಮೇಲೆ ಸಾಂತ್ವನದ ಬೆರಳಿಟ್ಟಿದ್ದೀರೋ ಏನೋ. ಸರ್, ನೀವು ಇಲ್ಲಿಂದ ಹೊರಟಾಗ ಹೊತ್ತು ಮುಳುಗುವುದಕ್ಕೆ ಇನ್ನೂ ಬಹಳ ಸಮಯವಿತ್ತು. ಮನಸ್ಸಿಲ್ಲಿದ್ದರು ಯಾವ ಕೈಯ ಕುಣಿಕೆಯ ಸೆಳೆತಕ್ಕೂ ಕೊರಳು ಕೊಟ್ಟವರಂತೆ ನಡೆದೇ ಬಿಟ್ರಿ. 4 ದಿನ ಇರಬಹುದಿತ್ತು. ಅಥವಾ ಹೋಗುವಾಗ ನಮ್ಮಂಥವರೊಂದಿಗೆ 4 ಮಾತಾಡಬಹುದಿತ್ತು. ಹೊರಟೇ ಬಿಟ್ರಿ. ನಮಗೆ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳಲು ಆಗಲಿಲ್ಲ ಸರ್. ನಾವೇನು ಇಟ್ಟುಕೊಳ್ಳಬಲ್ಲೆವು? ಬಿಳಿಯ ಕರ್ಪೂರ ಉರಿದುಕೊಟ್ಟ ಬೆಳಕ ಹಿಡಿದಿಟ್ಟುಕೊಳ್ಳಲಿಲ್ಲ. ಈಗ ಇಲ್ಲಿ ಕರ್ಪೂರವೂ ಇಲ್ಲ, ಬೆಳಕು ಇಲ್ಲ. ಗಂಧದ ಕೊರಡು ತೆಗೆದುಕೊಟ್ಟ ಸುಗಂಧ ಈ ಗಾಳಿಯಲ್ಲೇನೋ ಇದೆ, ಆದ್ರೆ ಇಲ್ಲಿ ಕೆಲವು ಮೂಗುಗಳಿಗೆ ಸದಾ ನೆಗಡಿ. ನಾವೇನು ಇಟ್ಟುಕೊಂಡಿದ್ದೇವೆ ನಿಮ್ಮ ನೆನಪಾಗಿ? ನಿಮ್ಮ ಮುಖದ ಹಸುಳೆ ನಗೆಯ ಗೋರಿ ಇಲ್ಲಿ ಚಿತ್ರಪಟದಲ್ಲಿ ಬಂಧಿಸಿಕೊಂಡಿದ್ದೇವೆ. ಲೈಬ್ರರಿಯ ಕಪಾಟುಗಳಲ್ಲಿ ನಿಮ್ಮ ಕೆಲವು ಪುಸ್ತಕ, ನೀವು ಬಿಚ್ಚಿಟ್ಟು ಹೋದ ಮುಚ್ಚು ಕಾಲರಿನ ಕೋಟು, ಬಿಳಿಯ ದೊಗಳೆ ಜುಬ್ಬ, ಹೆಗಲ ವಸ್ತ್ರ, ಪಂಚೆ, ಕರಿಯ ಕಟ್ಟಿನ ಕನ್ನಡಕ ಇಟ್ಟುಕೊಂಡಿದ್ದೇವೆ ನಿಮ್ಮ ನೆನಪಿಗೆ. ಸಾರ್, ಎಲ್ಲರೂ ಹೇಗಿದ್ದಾರೆ? ಗುರುಗಳು, ಗೆಳೆಯರು ಸುಲಭಿದ್ದಾರೆ ಮತ್ತೆ ಬರೀವಿರಾ? ಯಾಕೆಂದ್ರೆ ನೀವು ನುಡಿದರೆ ಬರೆದರೆ ಮುತ್ತಿನ ಹಾರ. ಈಗೋ ನಮಸ್ಕಾರ. ರವಿಗೆ ಕಾಂತಿಯ ನೀವಾ, ನಿನ್ನ ನೀಕ್ಷಿಸಲು ಪಾಪವಾಗಿ ಗಂಗೆ ತಾನೋದ್ಭವಿಪ ನಿನ್ನಡಿಯ ಹಿಂಗೆ ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ. ಸ್ವೀಕರಿಸುವೋ ಗುರುವೇ ಅಂತರಾತ್ಮ. ಸರ್, ಮಾತೇ ನಿಂತು ಹೋಗಿದ್ದಾವ ಸರ್. ತುಂಬಾ ಭಾವನಾತ್ಮಕವಾದಂತ ಒಂದು ಕ್ಷಣಗಳನ್ನು ನಿಮ್ಮನ್ನ ಇವತ್ತೆಲ್ಲ ತೇಲಿಸ್ಬಿಟ್ರಿ. ಸೊ ಮಾತು ತಾವ್ ಇಷ್ಟೊತ್ತರ ಮಾತಾಡಿದ್ದನ್ನ ಎಲ್ಲಿ ಕೆಡಿಸ್ಬಿಡ್ತಾರೋ ಅಂತ ಭಯ ಕೂಡ. ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ನಾನು ಇನ್ನೊಂದು ಮಾಹಿತಿ ನಿಮ್ಗೆ ಕೊಡ್ಬೇಕಾಗಿತ್ತು. ಆ ಮಾಹಿತಿ ಹೇಳುವಾಗ ಹೇಳ್ಬೇಕಾಗಿತ್ತು. ಹೇಳಿ ಸರ್. ಯಾಕಂದ್ರೆ ಇದು ವಿಶ್ವಕರ್ಮ ಪರಿಷತ್ತು ಇದನ್ನ ಆಯೋಜಿಸಿರೋದ್ರಿಂದ ಈ ಮಾಹಿತಿ ಒಂದು ಹೇಳ್ಬೇಕಾಗಿತ್ತು ನಿಮ್ಗೆ. ನಾನು ನನ್ನ ಭಾಷಣದ ಹರಿವಿನಲ್ಲಿ ಅದು ಬರ್ಲಿಲ್ಲ. 1972ನೇ ಅಕ್ಟೋಬರ್ ತಿಂಗಳಲ್ಲಿ ಮಂಗಳೂರಲ್ಲಿ ಪ್ರಪ್ರಥಮ ರಾಜ್ಯ ಮಟ್ಟದ ವಿಶ್ವಕರ್ಮ ಪರಿಷತ್ತಿನ ಸಭೆ ನಡೀತಾರೆ. 1972. ಅದು 23ನೇ ತಾರೀಕು ಅಕ್ಟೋಬರ್ 72ನೇ ಇಸ್ವಿ. ಅದರ ಪರಿಷತ್ತಿನ ಪ್ರಪ್ರಥಮ ಸಮ್ಮೇಳನಾಧ್ಯಕ್ಷರು ಉಕಾಸು ಅವರು. ಅದು ವಿಶ್ವಕರ್ಮ ಜನಾಂಗ ಅವರಲ್ಲಿ ಇಟ್ಟಿದ್ದ ಪ್ರೇಮ ಪೂಜ್ಯತೆಗೆ ಸಂಕೇತ, ಅವರ ವಿನಯ ವಿದ್ವತ್ತಿನ ಪ್ರೌಢಿಮೆಗಳಿಗೆ ಸಂದ ಮಹಾಗೌರವ. ಆ ಮಹಾಪರಿಷತ್ತಿನ ಸವಿನೆನಪಿಗಾಗಿ ಪ್ರಕಟವಾಗಿರುವ ಶಿಲ್ಪಿಯಲ್ಲಿ ಉಕಾಸು ಅವರು ಬರೆದಿರುವ ಶ್ರೀ ಅರವಿಂದರು ಲೇಖನದ ಮನಸ್ಸು, ಯೋಚನೆ, ತಪಸ್ಸು, ರಾಷ್ಟ್ರ, ವಿಶ್ವ, ಕಲ್ಪನೆ ಮುಂತಾದ ಭವ್ಯ ಕಲೆಗಳನ್ನು ಅರಗಿಸಿಕೊಂಡು ಮನುಷ್ಯ ಹೇಗೆ ಸಾರ್ಥಕ ಬದುಕನ್ನು ನಿರ್ವಹಿಸಬಹುದು ಅನ್ನುವ ಲೇಖನ ಇದೆ. 73ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಪ್ರಥಮ ಅಖಿಲ ಭಾರತ ಮಟ್ಟದ ವಿಶ್ವಕರ್ಮ ಸಮ್ಮೇಳನದ ಯಶಸ್ಸಿಗೆ ಸ್ವಯಂ ಸೇವಕರಾಗಿ ಶ್ರಮಿಸಿದ್ರಂತೆ. ಆದ್ರೆ ಇಂದಿನ ವರ್ಷ ಅಧ್ಯಕ್ಷರಾಗಿದ್ದವರು ಸ್ವಯಂ ಸೇವಕರಾದರು. ಈ ಸಮ್ಮೇಳನದ ಸಂಚಿಕೆಯಲ್ಲಿ ಅವರು ದಿ ಸೈಕಾಲಜಿ ಆಫ್ ಸಾಧನಾ ಅನ್ನುವ ಲೇಖನ ಬರೆದರು. 1979ರಲ್ಲಿ ಬೆಂಗಳೂರಿನಲ್ಲಿ ನಡೆದ 2ನೇ ರಾಜ್ಯ ಮಟ್ಟದ ವಿಶ್ವಕರ್ಮ ಸಮ್ಮೇಳನದ ಧಾರ್ಮಿಕ ಗೋಷ್ಠಿ ಅಧ್ಯಕ್ಷರಾಗಿ
ಅವರು ನೀಡಿದ ಸಂದೇಶ ಅಮೂಲ್ಯವಾಗಿಯೂ ಅವರ ಸ್ವಚ್ಛ ಜೀವನದ ಸಂಕೇತವಾಗಿಯೂ ಇದ್ದವು. ಸುಮ್ಮನೆ ನಿಮ್ಮ ಮಾಹಿತಿಗಾಗಿ ಇದನ್ನು ಹೇಳಿದೆ. ಥ್ಯಾಂಕ್ ಯು.